ಸೌಕಾರರು ಕೂಡಿಟ್ಟಿರುವ ಖಜಾನೆಯಿಂದ ಕದ್ದು ಕಡು ಬಡವರಿಗೆ ಕೊಟ್ಟು ಕಷ್ಟದಲ್ಲಿರುವರನ್ನು ಕೈ ಹಿಡಿದು ಮೇಲೆತ್ತುವನೇ ಈ ಭಾರತವ. ನರಸಿಂಹ ದೂತ್ ಕಾ ದೂತ್ ಪಾನಿ ಕಾ ಪಾನಿ ಅಂದರೆ ಹಾಲಿಂದು ಹಾಲಿಗೆ ನೀರಿಂದು ನೀರಿಗೆ ಅನ್ನುವ ಹಾಗೆ ಇಷ್ಟು ದಿನ ಅನ್ಯಾಯದಿಂದ ಸಂಪಾದಿಸಿದ ಸಂಪತ್ತು ಇನ್ನು ಕೆಲವೇ ಗಳಿಗೆಯಲ್ಲಿ ಸೇರುವುದು ಬಡ ರೈತರ ಕೈಯಲ್ಲೇ. ಒಳ್ಳ ಕುರಿಯಂತೆ ನಲಗವರಲ್ಲ ಈ ನರಸಿಂಹ. ನಿಮ್ಮಂತವರ ಹೆಡೆಮುರಿಗೆ ಕಟ್ಟಿ ದರ ಸೇರಿಸಿ ಸಿರಿ ಸಂಪತ್ತನ್ನು ಕಾಯ್ದುಕೊಳ್ಳುವ ಈ ಕಾಳಿಂಗ ಸರ್ಪ ಇವರು. ಕಾಳಿಂಗ ಸರ್ಪ ನಿಮ್ಮಂತ ಕಾಳಿಂಗ ಸರ್ಪವನ್ನು ಆಕಾಶದಿಂದಲೇ ಹೊಂಚು ಹಾಕಿ ನೋಡಿ ಬಂದು ಕುಟ್ಟಿ ಹಕ್ಕಿ ಆಕಾಶ ಎತ್ತರಕ್ಕೆ ಒತ್ತೊಯ್ಯುವ ಗಂಡೆದೆಯ ಗರಡನೆ ಬದವು. ಏ ತಮ್ಮ ಭಾರ್ಗವ, ಎಷ್ಟು ಆಕಾಶದೊಟ್ಟು ಎತ್ತರ ಹಾರಿದರು ನಮ್ಮ ಸರ್ಕಾರ ಗುರಿ ಇಟ್ಟ ಗುಂಡಿನ ಏಟಿಗೆ ನಿನ್ನ ದ್ರಯ್ಯ ಚಿದ್ರು ಆಗೋದಕ್ಕಂತೂ ಮುಂಚೆ ಕೊಟ್ಟಂತ ಸಂಪತ್ತನ್ನು ಕೊಟ್ಟು ಸೋಮರು ಹೋಗ್ಬಿಡಲ್ಲ. ಕತ್ತಲಲ್ಲಿ ಬಂದು ಸಂಪತ್ತನ್ನು ಹೊತ್ತೊಯ್ಯಲು ಇದನ್ನೇನು ಗುಡಿಸೋ ಮನೆ ಅಂದುಕೊಂಡಿರುವ ಇದು ಹರ್ಚಿಸುವ ಸಿಂಹ ನರಸಿಂಹನ ಗುಹೆ. ನಿಮ್ಮಂತ ಕೊಲ್ಲ ಕಾಕರಿಗೆ ಕೈ ಕೊಡ ತೊಡಿಸಿ ನರಕ ಯಾತನೆ ಕೊಡಿಸುವ ರಣವಿಕ್ರಮರ ನೀವು ರಣವಿಕ್ರಮರು ಅಲ್ಲ, ಬಡವರನ್ನು ಹೊರೆಯು ತಿನ್ನುವ ರಣಹದ್ದುಗಳು. ನಿಮ್ಮಂತ ರಣಹದ್ದುಗಳನ್ನು ತೆರೆಮರೆಯಲ್ಲಿ ಕುಳಿತು ಬೇಟೆಯಾಡುವ ಬೇಟೆಗಾರ ಈ ಭಾರ್ಗವ.
ಗರ್ಜಿಸಿದುವುದು ಈ ಸಿಂಹ ನರಸಿಂಹ. ಬೇಟೆಯಾಡಿದವನ ಬಣ್ಣ ಭಯ ಬೆಟ್ಟಬೇಡ, ಇಲ್ಲವಾದರೆ ಸತ್ತು ಹೋಗುತ್ತೀಯ. ನರಸಿಂಹ, ಸತ್ತು ಹೋಗುತ್ತೇನೆಂದು ಭಯ ಪಡಲಿಕ್ಕೆ ಇವನೇನು ಹೇಡಿಯಲ್ಲ, ಗರಿವ ಬೆಂಕಿ ಎತ್ತಾಗೆ ಈ ಭಾರ್ಗವ. ಲೇ, ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಕಪಟತನದಿಂದ ಕೂಡಿಟ್ಟಿರುವ ನಿಮ್ಮಂತ ಸರ್ವ ಸಂಪತ್ತನ್ನು ಮತ್ತೆ ಹಚ್ಚಿ ಮತ್ತೆ ಬಡವರಿಗೆ ಹಂಚುವುದೇ ಈ ಧರ್ಮದ ಕೆಲಸ. ನ್ಯಾಯ ನೀತಿ ಧರ್ಮವೆಂದು ಹಣವಿಲ್ಲದೆ ಬದುಕಿದರೆ ನಾಯಿಯಂತೆ ಕಾಣುವ ಕಲಿಕರವಿಲ್ಲದ ಸಮಾಜವಿದು. ದರ್ಪದಿಂದ ಹಣ ಸಂಪಾದಿಸಿ ಸರ್ಪಗಾವಲಿನಲ್ಲಿ ರಾಜರಂತೆ ಮೆರೆಯವರಿಗೆ ಈ ಸಮಾಜದಲ್ಲಿ ಒಂದು ಗೌರವ. ಬ್ರಹ್ಮ, ನಿಮ್ಮಂತವರ ಮಟ್ಟ ಹಾಕುವ ಸಲುವಾಗಿ ನಮ್ಮ ದೇಶದ ಹೆಮ್ಮೆಯ ಪುತ್ರ ಪ್ರಧಾನ ನರೇಂದ್ರ ಮೋದಿಯವರೇ ನಿಮ್ಮಂತ ಕದಿಮರ ಕಪ್ಪಣವನ್ನು ಹೆಕ್ಕೆ ತರಲು 1,000 ರೂಪಾಯಿ 500 ರೂಪಾಯಿ ನೋಟುಗಳನ್ನು ಬಂದು ಮಾಡಿದಾಗ ರಾತ್ರಿ ಹೊತ್ತಿನಲ್ಲೂ ನಿದ್ದೆ ಮಾಡದೆ ಒದ್ದಾಡಿದ್ದು ಬಡವರಲ್ಲ, ನಿಮ್ಮಂತ ಕಳ್ಳ ಶ್ರೀಮಂತರೆಂಬುದನ್ನು ಮಾತ್ರ ಮರೆಯಬೇಡಿ. ಸಾಯಿಸಲಿಕ್ಕೆ ಸಾವಿರಾರು ದಾರಿ ಇದ್ದರೆ ಬದುಕಿಸಲಿಕ್ಕೆ ಒಂದು ದಾರಿ ಕೊಟ್ಟೆ ಕೊಡುತ್ತಾನೆ ಆ ದೇವರು. ನಮ್ಮಂತವರ ಸಿರಿತನಕ್ಕೆ ಸವಾಲು ಹಾಕಲು ಅಧಿಕಾರಿಗಳನ್ನು ಸೃಷ್ಟಿಸಿ ಸೃಷ್ಟಿಸಿ ಸಂಪತ್ತನ್ನು ಕಾಯ್ದುಕೊಳ್ಳುವ ಚಾಣಕ್ಯರು ನಾವು. ಆಮೇಲೆ ಸಾಯ್ಕಲಿಕ್ಕೆ ಒಂದು ಕಾನೂನು ಇದ್ದರೆ ಬದುಕಿಸಲಿಕ್ಕೆ ಒಂದು ಕಾನೂನು ಇದ್ದೇ ಇರುತ್ತದೆ. ದೇಶದ ಕಥೆ. ಭಾರ್ಗವ, 6 ಕೊಟ್ರೆ ಅತ್ತೆ ಕಡೆಯಿಂದ 3 ಕೊಟ್ರೆ ಸಚಿವನಾಗಿ ಕರೆಯುವುದಾಗ ಸುಧಾರಣೆ ಮಾಡಾಚರಣೆಯನ್ನು ಹುಟ್ಟಿಲ್ಲ, ಇನ್ನು ಒಂದು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹುಟ್ಟಿಲ್ಲ? ಜಾತಿ ಮೇಲು ಕೀಳು ಎಂಬ ಭಾವನೆಯನ್ನು ಹೊರದೋಡಿಸಿದ ಕಾಯಕವೇ ಕೈಲಾಸ ಎಂದ ಸಾರಿದ ಬಸವಣ್ಣನವರ ಹೆಸರು ಕೇಳಿರಬೇಕಲ್ಲ. ಇನ್ನು ತತ್ವ ಪದಗಳಿಂದ ಬಣ್ಣಿಸಿದ ಶಿಶುನಾಳ ಸರೀಪರ ಪದಗಳನ್ನು ಓದಿರಬೇಕಲ್ಲ. ಇನ್ನು ಕುಲ ಯಾವುದು? ನಿಮ್ಮ ಕುಲದ ನೆಲವನ್ನೇ ಬಲ್ಲಿರ ಎಂದ ಕನಕದಾಸರ ಕಥೆ ಕೇಳಿರಬೇಕಲ್ಲ. ಇನ್ನು ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಹಿಂಸಿಸುವುದು ತಪ್ಪು ಎಂದು ಎಲ್ಲರನ್ನು ಪ್ರೀತಿಯಿಂದ ಯೇಸು ದೇವನಿಲ್ಲವೇ? ಇವರೆಲ್ಲರೂ ಸಮಾಜವನ್ನು ತಿದ್ದುವ ಮುಖಾಂತರ ಜನರಿಗೆ ಸಂದೇಶ ಸಾರಿದ್ದಾರೆ. ಜನರ ಬಗ್ಗೆ ತಿಳಿಯದ ಏನಂದೆ? ಸಮಾಜದಲ್ಲಿನ ಶರಣರು ಜಾತಿ ಮೇಲು ಕೀಳು ಎಂಬ ಭೇದ ಭಾವವನ್ನು ಅಳಿಸಿ ಹಾಕಿ ಕಾಯಕವೇ ಕೈಲಾಸವೆಂದ ವಿಶ್ವಗುರು ಬಸವಣ್ಣನವರನ್ನೇ
ನದಿಗೆ ಹಾರಿಸಿದ ಹೊಲಕಟ್ಟು ಸಮಾಜವಿದು. ಇನ್ನು ಶಾಂತಿ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದ ಯೇಸು ಕ್ರಿಸ್ತನಲ್ಲೇ ಮಳೆ ಪಡೆದು ಶಿಲುಬೆಗೇರಿಸಿದ ಭಂಡ ಜಗತ್ತು ಇದು. ಅಷ್ಟೇ ಅಲ್ಲ, ನಿಮ್ಮ ಕುಲದ ನೆಲೆಯನ್ನಾದರೂ ಬಂದಿರಾ ಎಂದು ಹೇಳಿದ ವಿಶ್ವಗುರು ಕನಕದಾಸರನ್ನೇ ಗುಡಿಯಿಂದ ಹೊರಗೆ ಹಾಕಿದ ಸ್ವಾರ್ಥವಿಲ್ಲದ ಸಮಾಜ. ಅಷ್ಟೇ ಯಾಕೆ, ತತ್ವ ಪದಗಳಿಂದ ದೇಹವನ್ನೇ ಬಣ್ಣಿಸಿದ ಶಿಶುವಿನಾಳ ಶರೀಫರನ್ನೇ ಅಸಹ್ಯವಾಗಿ ನೋಡಿಕೊಂಡ ಅರ್ಥವಿಲ್ಲದ ಸಮಾಜವಿದು. ಅಂತವರನ್ನೇ ಬಿಟ್ಟಿಲ್ಲ, ಇನ್ನು ನಿನ್ನಂತವರನ್ನು ಬಿಡುವರೆ ಈ ಬುದ್ಧಿ ಇಲ್ಲದ ಸಮಾಜದ ಜನ. ಭಾರ್ಗವ, ನೀನೊಬ್ಬ ಕಳ್ಳತನ ಮಾಡಿ ಬಡವರನ್ನು ಹೇಗೆ ಸಾಕುತ್ತೆಂಬುದು ಬಂಡ ಧೈರ್ಯವನ್ನು ಬಿಟ್ಟು ಬಿಡು. ಏಕೆಂದರೆ ಈ ತಾಲೂಕಿನ MLA ಆದರೂ ಸರಕಾರದಿಂದ ಬರುವ ಹಣದಲ್ಲಿ ಬಡವರ ಹಣವನ್ನು ಇಂಗಿಸಲಕ್ಕಾಗಲ್ಲ. ಅಂಥದ್ರಲ್ಲಿ ನೀ ಹೇಗೆ ಬಡವರ ಹಸಿವನ್ನು ಇಂಗಿಸುವಿಯ? ನೋಡು, ಇನ್ನೊಂದು ದಿನ ಇದೇ ಬಡವರು ನಿನ್ನನ್ನು ಕಳ್ಳನೆಂದು ಕಾನೂನಿಗೆ ಹಿಡಿದುಕೊಟ್ಟಾರೋ ಚೋಕೆ. ಲೇ ನರಸಿಂಹ, ನೀನೊಬ್ಬ ಗೋಮುಖ ವ್ಯಾಘ್ರವಿದ್ದಂತೆ ಸಂಪನ್ನರಂತೆ ಸೋಗು ಹಾಕಿ ಬಡವರಿಗೆ ಬರುವ ಸರ್ಕಾರದ ಯೋಜನೆಗಳನ್ನು ನುಂಗಿ ನೀರು ಕುಡಿದು ಮತ್ತೆ ಬಡವರ ಮುಂದೆ ಮಸಳೆ ಕಣ್ಣೀರು ಸುರಿಸುವ ನೀನು ಪ್ರಜಾಪ್ರತಿನಿಧಿಯಲ್ಲ, ನೀನೊಬ್ಬ ಪ್ರಚಂಡ ಕಳ್ಳನಿದ್ದಂತೆ. ನಿಮ್ಮಂತವರ ಮುಖವಾಡ ಬಯಲು ಮಾಡಿ ಚೈತು ಎನ್ನಿಸಿ ಮೆರವಣಿಗೆ ಮಾಡದಿದ್ದರೆ ನನ್ನ ಹೆಸರು ಭಾರ್ಗವನೇ ಅಲ್ಲ. ಭಾರ್ಗವ, ಈ ತಾಲೂಕಿಗೆ ನಾವು ಬ್ರಹ್ಮ ವಿಷ್ಣ ಮಹೇಶ್ವರ ಇದ್ದಂಗ. ಇಂದು ನಮ್ದೇ ಸರ್ಕಾರ, ನಮ್ದೇ ಕಾನೂನು ಅಂದ ಮೇಲೆ ಕೈ ಮುಗಿದು ನ್ಯಾಯ ಕೇಳ್ಬೇಕು. ನಿನ್ನ ಏನಾಗ ನಿಗ್ರಾಡಕ್ ಹೋದಿ, ಸತ್ತು ಹೋದಿರ ಸತ್ತು ಎತ್ತೀರೇ. ಸಾಯಿಸುತ್ತೇನೆಂದು ಬಂದವರಿಗೆ ಸಮಾಧಿ ಕಟ್ಟಿ ಆ ಸಮಾಧಿಯ ಮೇಲೆ ನಿಮ್ಮ ನೀಚ ಕೃತ್ಯವನ್ನು ಬರೆಯಿಸಿ ಹೋಗುವ ಬರುವ ಜನರಿಗೆ ಚೀತು ಎನ್ನಿಸಿ ಇವರು ಜನನಾಯಕರಲ್ಲ, ಜನರನ್ನು ವಂಚಿಸಿ ಬದುಕುವ ನಯವಂತಕರು ಎಂದು ದಾರಿ ದಾರಿ ತಿಳಿಸುವೆ ಈ ಸಮಾಜಕ್ಕೆ. ಆವಾಗ ನಿಮ್ಮ ಮಾನ ಮರ್ಯಾದೆಯು ಭೂಮಿಗಾಸಿಗೆ ಸಿಗುವುದಿಲ್ಲ. ಮರ್ಯಾದೆ ಮಾನ ಮರ್ಯಾದೆ ಬಿಟ್ಟು ನಿಂತರೆ ಮಾತ್ರ ಈ ಸಮಾಜದಲ್ಲಿ ಅರಮನೆ ಕಟ್ಟಿ ಮೆರೆಯಲಿಕ್ಕೆ ಸಾಧ್ಯ. ನಿನ್ನ ಹಾಗೆ ಮಾನ ಮರ್ಯಾದೆಗೆ ಅಂಜಿ ನಾವು ಬದುಕಿದ್ದರೆ ಸಿರಿ ಸಂಪತ್ತಿನ ಒಡೆಯರಾಗಿ ಬೆಳೆಯುತ್ತಿರಲಿಲ್ಲ. ನೀನೊಬ್ಬ ಶತಮೂರ್ಖ. ನಿಮ್ಮಂತವರನ್ನು ನಮ್ಮ ರಾಜಕೀಯ ಗೋಳದಲ್ಲಿ ಸಿಲುಕಿಸಿ ಸೇಡು ತೀರಿಸಿಕೊಳ್ಳುವ 60 ಹಳ್ಳಿಯ ಅರಸರಿವನ
ಜೊತೆ ಸರಸ ಆಡುವ ಘಟ ಸರದಾರ ಇವನು. ಹಠ ಬೆಳೆದ ಕಳ್ಳ ಸಂಪತ್ತನ್ನು ಒತ್ತೊಯ್ಯಿರೆ. ನಿಮ್ಮಲ್ಲಿ ಶ್ರೀಮಂತಿಕೆಯ ದರ್ಪದ ಧೈರ್ಯವಿದ್ದರೆ ತಡೆದು ನಿಲ್ಲಿಸಿ ಈ ಗಂಡ ಹುಲಿಯನ್ನು. ಗಂಡು ಹುಲಿ ಈ ಕೋಡಿಗೆ ರಾಜನಾದ ನಾನು ಈ ಸಿಂಹ ಒಂದು ಸಾರಿ ಖರ್ಚಿಸಿದರೆ ಸಾಕು. ಕೋಡಿನಲ್ಲಿರುವ ಮುರಿಯಲೇ ಚಂಗಟ್ಟು ಮಾಡಿ ಹೋಗುತ್ತಿರುವಾಗ ಅಂತರಲ್ಲಿ ನೀನಾಮಲೆ ಗಂಡು ಹುಲಿ ಈ ನರಸಿಂಹನ ಮುಂದೆ. ಲೇ ಭಾರ್ಗವ, ಹಾವಿನ ಜೊತೆ ಸರಸವಾಡಿಯೂ ಬದುಕಬಹುದು, ಹುಲಿಯ ಜೊತೆ ಬಂದಾಡಿಯೂ ಜಯಿಸಬಹುದು. ಬಟ್ ಈ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬದುಕುತ್ತೇನೆ ಎಂಬ ಭಂಡ ಧೈರ್ಯವನ್ನು ಬಿಟ್ಟು ಬಿಡು. ಯಾಕೆಂದರೆ ಇವರು ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರು ನಾವು. ಸಾವನ್ನೇ ಸೃಷ್ಟಿಸುತ್ತೇನೆಂದು ಭಾರತಕ್ಕೆ ನುಸುಳಿ ಬರುವ ಭಯೋತ್ಪಾದಕರ ಗುಂಡಿಗೆಗೆ ಗುಂಡಿಟ್ಟು ವೈರಿಗಳ ಬಿಸಿ ನೆತ್ತರವನ್ನೇ ಹರಿಸಿದ ಒಳ್ಳೆಯ ಭಾರತೀಯ ಸೈನಿಕರ ಹೆಸರು ಕೇಳಿರಬೇಕಲ್ಲ. ಆದರೆ ದೇಶದೊಳಗೆ ಇದ್ದುಕೊಂಡು ಕಬಡ್ಡಿಯಾಗಿ ಬರುವ ರಕ್ತವನ್ನೇ ಹೇರಿ ನಿಮ್ಮಂತವರಿಗೆ ಮೆಂಡ ಹುಲಿ ಈ ಭಾರ್ಗವ. ಮೆಂಡ ಹುಲಿಗಳೆಂದು ಬಂದರೆ ಕಲ್ಲು ನಲವನ್ನು ಕಿತ್ತು ಹಾಕಿ ಶಣ್ಣನಾಗಿ ಮಾಡಿ ನನ್ನ ಸರಕಾರದಲ್ಲಿ ಸೇವಕನಾಗಿ ಮಾಡಿಕೊಳ್ಳುವ ಈ ಶ್ರೀಮಂತ ನರಸಿಂಹ ಇವನು. ಹಾಗಾದರೆ ಈ ಸಂಪತ್ತನ್ನು ಒತ್ತೊಯ್ಯುವೆ. ನಿಮ್ಮಲ್ಲಿ ಶ್ರೀಮಂತಿಕೆಯ ದರ್ಪದ ಧೈರ್ಯವಿದ್ದರೆ ತೊಡೆದು ನಿಲ್ಲಿಸಿ ಈ ಗಂಡು ಹುಲಿಯನ್ನು. ಮುಂದೊಂದು ಹೆಜ್ಜೆ ಇಟ್ಟಿದ್ದೆ ಆದರೆ ಸುತ್ತೇ ಬಿಡುವನಿಲ್ಲ ದೇಹವನ್ನು. ಕಲಾಟೆ ಫೋನ್ ಮಾಡಿ ಪೊಲೀಸರಿಗೆ ಕರೆ ಕಳಿಸು. ತುಟ್ಟು ಕೊಟ್ಟು 4 ಕೇಸು ಹಾಕಿ ಸಾಯುವವರೆಗೂ 10 ಕೋಡಿವರೆಗೆ ಕೊಳೆಯುವ ಹಾಗೆ ಮಾಡಿದರಾಯ್ತು ಈ ಭಾರ್ಗವನನ್ನು. ಕೋಣೆಗೆ ಕಳಿಸುತ್ತೇನೆನ್ನುವ ಹಗಲ ಕನಸು ಕೆಟ್ಟು ಬಿಡು. ಯಾಕಂದ್ರೆ ನೀವು ಗಳಿಸಿರುವ ಸಂಪತ್ತು ಯಾವ ಲೆಕ್ಕಕ್ಕೂ ಇಲ್ಲ, ಹಕ್ಕಿಗೂ ಇಲ್ಲ. ಇದೇ ಸಂಪತ್ತನ್ನು ಲೋಕಾಯುಕ್ತರಿಗೆ ಒಪ್ಪಿಸಿ ನಾನು ಜೈಲು ಸೇರೋಕ್ಕೂ ಮುಂಚೆ ನಿಮ್ಮನ್ನು ಜೈಲಿನಲ್ಲಿ ಕೊಳಿವೆ ಹಾಗೆ ಮಾಡುವೆ. ಹುಷಾರ್! ಇವನು ಕಾನೂನಿನ ಬಾಣದೊಳಗ ಸಿಲುಕುವ ಮೀನಲ್ಲ, ಶ್ರೀಮಂತರನ್ನು ಹರಿದು ತಿನ್ನುವ ಸಮರವೀರ. ಸಾವುಕಾರೆ, ಸುಮ್ಕರಿ ಹನಿ ಒಳಗೆ ಹೋಗ ಮರಮ್ಮ ಕರ್ಕೊಂಬಂದು ನಮ್ಮ ಮನೆ ಒಳಗೆ ತುಳ್ಸಿದಂಗ ಆತ. ಮಳೆವು ನಮ್ಮ ಭಾರ್ಗವ ತಗೊಂಡೋಗ ಬಾರಿ ಸಂಪತ್ತು ಹೋಗಿ ನೀನು ಹೋಗ. ಅವರಿಗೆ ನಾವೇನು ಮಾಡಲ್ಲ. ನೀನು ತಗೊಂಡು ಮುಂದೆ ಖ್ಯಾತಿ ಇಡುವವರಿಗೇನು ತಟಕ್ ಪುಟಕ್ಕೂ ಅನ್ನಂಗಿಲ್ಲ.
ಹೋಗಪ್ಪ ಹೋಗಪ್ಪ ನೀವು ಚಾಪೆ ಕೆಳಗೆ ನುಸುಕಿದರೆ ನಾ ರಂಗೋಲಿ ಕೆಳಗೆ ನುಸುಕುವ ನಾಯಕ. ನಿಮ್ಮ MLA ಸಾಹೇಬರಿಗೂ ನಿಮ್ಮ ಶ್ರೀಮಂತರಿಗೂ ತಿಳಿಸಿ ಹೇಳು. ಗುಡ್ ಬಾಯ್. ತಲಾಟೆ ಕಣ್ಣು ಮುಂದಿರುವ ಸಂಪತ್ತನ್ನು ಕಳಿಸಿಕೊಟ್ಟಿಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ ನಿನ್ನ ಕೆಲವಕ್ಕೆ? ಸಾವುಕಾರ ಈಗ ಹೋಗಿರೋ ಸಂಪತ್ತನ್ನು ನೋಡಿ ಅವ್ನ ಯಾಕರ ಕೆಣಕಿ ಬಿಡ್ರಿ ನಾವು. ಲೋಕಾಯುಕ್ತರಿಗೆ ವಿಷಯ ಮುಟ್ಟಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿ ಒಳಗಾಕಿ ಸಾಯೋ ತನಕ 1 2 3 4 ಅಂದಂಗ ಜೈಲ್ ಕಮ್ಮಿ ಎಣಿಸ್ಬೇಕಾದಿತ್ರಿ ಅಪ್ಪ, ಜೈಲ್ ಕಮ್ಮಿ ಎಣಿಸ್ಬೇಕಾದಿತ್ತು. ಅದಕ್ಕನ್ರಿ ಅಪ್ಪ ಗಾಳಿದವನ್ನ ಗಾಳ್ಯಾಗ ಬಿಟ್ಟವನಿ. ಹೌದು ಸಾಹೇಬ್ರಿ, ಸಾಯುವವರೆಗೂ ಜೈಲಿಗೆ ಕಂಬಿ ಎಣಿಸೋದಕ್ಕಿಂತ ದೂರ ಸರಿದಿದ್ದೇ ಒಳ್ಳೆಯದಾಯ್ತು. ಸಮಯ ನೋಡಿ ಸಂಚು ಮಾಡಿ ವಂಚ ಹಾಕಿ ಅವನ ಪ್ರಾಣ ಪಕ್ಷಿಯನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿದರಾಯಿತು. ಸೌಕರ್ಯ ಇದಕ್ಕೊಂದು ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ಆ ಥರ ನೋಡ್ರಿ ಹೋಗೋಣ. ಹೋಗು. ಕೆರಳಿದ ಹುಲಿಯಂತೆ ಅರ್ಪಡಿಸಿ ನನ್ನ ಸಾಮ್ರಾಜ್ಯವನ್ನೇ ಪತನಗೊಳಿಸುವಿಯಲ್ಲ, ನೋಡ್ತಾ ಇರು. ನನ್ನ ಸರ್ಕಾರದಲ್ಲಿ ಮುಚ್ಚಿ ಹಾಕಿ ಮುಗಿಸಿವೆ ನಿನ್ನ ಬಾಳಿನ ಅಂತಿಮ ಪುಟ. ಮೊಬೈಲ್ ಕಂಪ್ನಿಯಿಂದ ಮಾತಾಡ್ತಿರೋದು. ನಿಮ್ಗೆ ಹೊಸ ಆಫರ್ ಬಿಟ್ಟಿದ್ದೀವಿ, ತಗೊಳ್ತೀರಾ? ಹಲೋ ಮೇಡಮ್, ಹೇಳ್ತಂತ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ನಿಮ್ಗೆ ಮದುವೆ ಆಗಿದೆಯಾ? ನಮ್ಮ ಮದುವೆನ ಆಗಿಲ್ಲ, ಯಾಕೆ? ಹಲೋ, ನಮ್ಮ ಕಡೆಯಿಂದ ಎರಡು ಒಳ್ಳೆ ಆಫರ್ ಇದೆ, ತಗೊಂತೀರಾ? ಏನು, ನೀವು ಆಫರ್ ಕೊಡ್ತೀರಾ? ಹೌದು. ಏನ್ ಆಫರು? ಹಲೋ ಮೇಡಮ್, ನಮ್ಮ ಕಡೆಯಿಂದ ಎರಡು ಒಳ್ಳೆ ಆಫರ್ ಇದಾವು. ನೀವು ಒಪ್ಪೋದಾದ್ರೆ
ಇಬ್ಳೋರು 3 ನೈಟ್ 3 ಡೇ ಹನುಮನ್ ಟ್ರಿಪ್ ಹೋಗಿ ಮಜಾ ಮಾಡೋಣ ಏನಂತೀರಾ? ಏನ ಏನ್ ಮಾತಾಡ್ತೀರಾ ನಾನ್ಸೆನ್ಸ್? ಹೌದು ಮೇಡಮ್, ನೀವು ಇದನ್ನ ಒಪ್ಪಲಿದ್ರೆ ಇನ್ನೊಂದು ಒಳ್ಳೆ ಆಫರ್ ಇದಾವೆ. ಇಬ್ಬರು ಗಂಡ ಹೆಂಡತಿಯಾಗಿ ಮಜಾ ಮಾಡೋಣ ಏನಂತೀರಾ? ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದೆಯೇನ್ರಿ? ಅಲ್ವಾ ಮೇಡಮ್, ಇಷ್ಟಕ್ಕೆ ನೀವು ಇಷ್ಟು ಕೋಪ ಮಾಡ್ಕೊಂಡ್ರಿ ದಿನನಿತ್ಯ ಹೊತ್ತಾಗ ಸತ್ತಾಗ ಮೇಲಿಂದ ಮೇಲೆ ಕರೆ ಮಾಡ್ತೀರಲ್ಲ, ಅವಾಗ ನಮಗೆ ತುಳಿಯತ್ತಿಲ್ಲ. ಸಾರಿ ಸರ್, ನಿಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ನಿಮ್ಗೆ ಬಹಳ ಸಂತೋಷ ಆಯ್ತು. ನಿಮಗೆ ಶುಭವಾಗ್ಲಿ. ಧನ್ಯವಾದಗಳು. ಇಷ್ಟೊತ್ ಮಟ್ಟ ಮಾತಾಡಿದ್ದು ಶುಭ ಜನನ ಅಲ್ಲ, ಮರ್ಯಾದೆ ಹೋಗಿದ್ದೀನ ರಂಗಿನ ಸಾಂಗಾರಗಳು ಹೇಳುವಾಗ ಗಿರ್ಜಾ ಕುಣಿಯೋದ ನೋಡಕ್ ಹೋಗಿ ನಾನು. ಹೌದಾ, ನಿನ್ ಜೊತೆ ಮಾತಾಡ್ಕೊಂಡಿದ್ರ ಕಾರಣ ಗೊತ್ತಾಗುತ್ತಾ? ನಾನು ಬೇಗ ಮನೆ ಸೇರ್ಬೇಕು, ದಾರಿ ಬಿಡು. ಲೇ ಸಂಗಿ, ಹೊತ್ತು ಮುಡಕಂತೂ ಮುಂಚೆ ಮನೆ ಸೇರೋ ವಯಸ್ಸಲ್ಲ ನಿಂದು. ಕತ್ತಲದಾಗ ಮುತ್ತು ಕೊಡೋ ವಯಸ್ಸು. ಮುತ್ತ ನಿನ್ ಜೊತೆ ಮಜಾ ಮಾಡಿದ್ರೆ ನನಗಾಗತ್ತ ತ್ರಾಸು. ಆದ್ರೆ ಅನ್ನತ್ತೆ ಹುಟ್ಟುತ್ತೆ ಒಂದು ಕೂಸು. ಕೂಸು ಹುಟ್ಟಬೇಕಂದ್ರೆ ನೀನ್ ನನಗಾಗಬೇಕು ಬಾಸ್. ಅದಕ್ಕ ಮಾಡಕತ್ತಾನ ಅಲ್ಲಿ ನಿಮ್ಮ ಅಪ್ಪ ತ್ರಾಸ್ ತಮ್ಮಿಗೆ. ನಮ್ಮ ಅಪ್ಪ ರೊಕ್ಕ ಇಷ್ಟ ಐತಿ, ಎಲ್ಲ ಅಂದ್ರೆ ನೀವೇನ್ ಹಗರಿಲ್ಲ. ಹಂಗಂದ್ರ ಅಯ್ಯೋ ಒಂದು ಮಸ್ತ್. ಏನ ಚಂದ ಕಾಣುತ್ತಿದೀಯ ಹೆಣ್ಣ, ಪಾತ್ರ ಮಾಡಿ ಏನೋ ಬಿಟ್ಟಿ ಏನ ನಿನ್ ಪಾತ್ರ ಹರ್ಕತ್ತಿಲ್ಲ. ಹೋಗೋ, ದೊಡ್ಡ ಕಡ್ಡಿ ಆತಲ್ಲ ನಿಂದ.
ನಾಟಕ ಹೆಂಗ್ ಮಾಡ್ತಾರ ಮಾಡ್ಲ, ನಾನು ನೋಡೇ ಬಿಡ್ತಾನೆ ಮಾಡ್ಲ. ತಿಂಡಿ ಶುರು ಆಗೈತಲ್ಲ ಒಳಗ ಒಟ್ಟ ಸುಮ್ಮನಿರಂಗಿಲ್ಲ ಒಂದು ನಂದೊಂದು ನಡಬರ್ಕ ಇಲ್ಲಿ ಅಂತ ಹೋಗಿರ್ತಾನ. ಮಾಡೋ ಕರ್ಕಂದು ಹೊಡ ದೂರ ಹಾಕತ್ತಿರಲೇ ನಿಮ್ಮ ನಾಟಕ ಹೆಂಗ್ ಮಾಡ್ತಿ ಮಾಡ. ಏನಪ್ಪಾ ತಳ ಒಂದು ಮನಿ ತಾಳ ತಪ್ಪಿದ್ ಒಂದು ಮನಿ ಹೋರಿ ಹೋರಿ ಬಂದಂಗ ಬರಕತ್ತಿಯಲ್ಲ, ಯಾಕೆ ಜಾಸ್ತಿ ಒತ್ತಿದ್ರೆ ನಿನ್ನ ಏ ಹಂಗಾಗಿಲ್ಲ, ಏನೋ ಹಲಕಟ್ಗಿರಿ ಮಾಡ್ಯಾನ ಅದಕ್ಕೆ ಒಂದ್ ದೊಡ್ಡ ತಗ ಅವು ಸಂಜೆ ಅಂತ ಹೊರ ನೀವು ಮಂಜೆ ಅಂತ ಹೊಡ್ರಿ ನಿಮ್ಮ ಬಿಡ ಅದ್ರಾಗೆಲ್ಲ ಹೊಡಿತಾರಲ್ಲ. ಇನ್ನು ದೊಡ್ಡ ಏನಂತ ಹೇಳಿ ಸಂಗಿ, ನಮ್ಮೂರ್ ಗುಗ್ಗುಳ ಸಂಬಂಧ ಒಂದು ನಾಟಕ ಹಚ್ಚಿದ್ ಅದ್ರ ಕೊಡ್ಗೆರೆ ಮಾಡೋ ಪದ ತಗಂದ, ಬಟಂಬಾತ್ ಒಂದು ಪದ ತಗಂದ, ಬೋದಲಿ ಮರಿಯಪ್ಪ ಅವನು ಪದ ತಗಂದ. ಹೋಗಿ ನಾವು ಅಲ್ಲೇ ಅಂದ್ರೆ ಹಾಸ್ಯ ಪಡ ಕೊಡಕ್ ಬಂದ್ರೆ ಅದಕ್ಕೆ ನಾವು ಅಲ್ಲೇ ಅಂತ ಬಂದೆ. ಅಲ್ಲ ಅಂಥ ಚೆನ್ನಾಗಿರೋ ಪಾತ್ರನ ಯಾಕೆ ಒಲ್ಲೆ ಅಂತಂದೆಪ್ಪ? ಏನಂತ ಹೇಳಿ ಸಂಗಿ, ಅದ್ರಾಗ ಒಂದು ರೇಪ್ ಸೀನ್ ಇಲ್ಲ, ಅದಕ್ಕೆ ಅಲ್ಲೇ ಅಂತ ಬಂದೆ. ಬಪ್ಪರ ಮಕ್ಕಳ ಲೇ ನೀವು ಅಂತಾರ ಹುಡುಗಂದ ಅಲ್ಲಿಗೆ ಕಲಕ ತಂದಿರಲೇ ಭಕ್ತಿ ಮಗನ. ಅಲ್ಲ ಅಂತ ಪಾತ್ರ ಸಿಗುದ ದೊಡ್ಡ ವಿಷಯ. ನೀ ಹೋಗೋಗ ಅಂತ ಪಾತ್ರ ಬೇಡ ಅಂದಿಲ್ಲ, ನಿನಗೇನ ಬಂದತ್ತ ದುರ್ಗವನ ಬ್ಯಾನಿ. ಏ ಅದು ಅದೇನಾಯ್ತು? ಏ ವಿಲಂಬ ಪಾತ್ರದಾಗ ಲೇದು ಹಾಸ್ ಪಾತ್ರದಾಗ ಅಲ್ಲದ. ನಾನು ಕೇಳಿದ್ದು ವಿಲಿಯಂ ಪಾತ್ರಲೇ ಕಳಲು. ಏ ತಳ ಏನಾಗಲೇ ವಿಲಂಬ ಪಾತ್ರ ಮಾಡಕ್ಕ ಆತ ಅಕ್ಕತ್ ಏನೈತಿ? ಒಂದು ಮನಿ ಏನೇನಿಲ್ಲ ಎಲ್ಲರಿಗೂ ಕೊಟ್ಲಿ ಏನೈತಿಲ್ಲ ಮೈಯಾಗ ಆತಕ್ಕ ದಿನ ಕೈಲಿ ಆಗಲ್ಲ ಬಿಡ. ಯಾಕಿಲ್ಲ ಜನ ಹೆದರ್ಗಿರಿ ಯಾರು ಮುಂದಿದ್ದಾರೆ. ಏ ಬ್ಯಾಡ ಬಿಡು, ತೋರ್ಸೋಣಂತಪ್ಪ. ಈ ಕಾಲ ಮುನಿದರೆ 10 ಬುದ್ಧಿ ಜಗಕ್ಕೆ ಶನಿ. ಏ ಹೌದಾ? ಕರುಣಿಯಿಂದ ಕಣ್ಣು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಬರ. ಇನ್ನು ಇದಕ್ಕೆ ಅಡ್ಡವಾಗಿ ಬರುವ ಇಂಥ ಕಥಳ ನನ್ನ ಮಕ್ಕಳು ಸೀರಾ ಕತ್ತರಿಸುವ ಹರ ಇವನ. ಹರ ಬಪ್ಪರೆ ಮಗನ ಇಷ್ಟ ಬಪ್ಪರೆ ಮಗನ ಇಷ್ಟ ಮಾಡಣ ದಿಗಂತ ಸತ್ತು ನಾಯ್ಕ ಹಿಂದಿದ್ದಂಗೆ ಇದ್ದೆ ಬರಪ್ಪರಿ ಬಡ್ದಲ್ಪ ಮಗನಿ ಬಿಡಣ. ಬಾಳ ಚಂದ ಮಾತಾಡ್ತಿ, ಸೂಪರ್. ತತ್ತುಕ ಬರ್ತಂಬರಿ ಮಾತಿನ ರಮಿಸ್ತಾ ಹಂಗಾತ. ಸಂಗಿ ನಾನು ಇಲ್ಲಿ ಬರ್ತೇನೆ, ದನ ಟೈಮ್ ಆತ ನೋಡ. ಹೊತ್ತು ಮುಳುಗಕ್ಕಂತೂ ಮುಂಚಿನ ಮನೆ ಸೇರಿಕೆ ಜನ ಸರಿ ಇಲ್ಲ. ಲಾಲಿ ಆಡ್ಸ್ಯಾರ ಹುಷಾರಿ ಅದ್ರ ಬೇಡ ನಿಮ್ಮ ಮಗ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ ನೋಡೋದು. ಅದಕ್ಕೆ ಲಾಲಿ ಆಡ್ಸ್ಯಾರ ನಾನು ಬರ್ತೇನೆ. ಹೋಗಲೇ ಹೋಗ. ಅವನು ಕಣ್ಣು ಅಷ್ಟೇ ಅಲ್ಲ, ಏನೂ ಸರಿ ಇಲ್ಲ. ನನಗೂ ಸರಿ ಇಲ್ಲ ಅಂತೀಯ. ಹೋಗಲೇ ಹೋಗ. ಇನ್ನು ನನಗೆ ಹುಟ್ಟ ಮಕ್ಕಳು ಅವ್ನು ಚಿಕ್ಕಪ್ಪನ ಮಾಡಿಲ್ಲ, ನಾ ರಾಡಿ ಮಗ ತಾನೇ ಅಲ್ಲ. ಆ ಹೋಗಿ ಅರ್ಧ ತಾಸು ಆದ್ಮೇಲೆ ಹೇಳ್ತಿ ತಗೋ, ಎಲ್ಲ ಮುಗಿದ ಮೇಲೆ ನಿಂದು. ಹಾ ಇನ್ನು ಮದ್ವೆನೇ ಆಗಿಲ್ಲ, ಮಕ್ಳು ಹೆಂಗ ಹುಟ್ಟುತ್ತಾವು? ಮಕ್ಕಳು ಮಾಡ್ಬೇಕಂದ್ರೆ ಮದುವೆನ ಆಗ್ಬೇಕಿಲ್ಲ ಸಂಗಿ, ಬೇಕು ನಿನ್ನ ಸಹಕಾರ. ಸಹಕಾರ ಕೊಡಕ್ ನಾ ಏನ್ ಸರ್ಕಾರ ಅಲ್ಲ. ಅಧಿಕಾರ ಪಡ್ಕೊಳಕ ಮಪ್ಪು ಹಾಕ ನೀನು ಒಂದು ಜೈಕಾರ. ಹೌದಾ? ನಿನ್ ಜೈಕಾರಕ್ಕ ಬಗ್ಗವಲ್ಲ ನಮ್ಮಪ್ಪ. ಅವ್ನು ಹಾಕ್ತಾನೆ ಒಂದು ಬೆಳ್ಳಿ ಉಡಾರ. ಹಾಗಾದ್ರೆ ನಾನೇನು ಒಪ್ಕೊಳ್ತೀನಿ, ಅದ್ ಹೆಂಗ್ ಒಪ್ಪಿಸ್ತಿ ಒಪ್ಪಿಸ್ ನೋಡೋಣ. ಹಂಗಲ್ಲ ಯಾಕೆ ಮಾಡ್ತೀನಿ ಒಗೆ ಒಂದು ಗದ್ದ. ನೀ ಯಾರ ಯಾವುದು ನಿನ್ನ ಊರ ಗುರ್ತ ಸಿಕ್ಕಿಲ್ಲ ಹುಡುಗಿ ನಿನಗ ಪೂರ
ಕುಣಿಯಾಕ ಬಂದಿ ನಮ್ಮ ಊರಗ ಹಾಡ ಹಚ್ಚಿ ಮಂದ್ಯಾಗ ತಾಯಿ ಇಲ್ಲದ ತಪ್ಪಲೆಯಾದ ನನ್ನ ತಂಗಿಯನ್ನು ನನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ. ನಂದೀಶ ರ್ಯಾಂಕ್ ವಿದ್ಯಾರ್ಥಿ, ಮೇಲಾಗಿ ಧರ್ಮನಿಷ್ಠರನು, ನೌಕರಿಯ ಸಲುವಾಗಿ ಲಂಚ ಕೇಳಿದ ಮಂತ್ರಿಗಳಿಗೆ ಕಪಾಳ ಮುರುಕ್ಷ ಮಾಡಿ MLA ಸಾಹೇಬರಿಗೆ ಸಡ್ಡು ಹೊಡೆದ ನಿಷ್ಠಾವಂತನು. ಯಾವ ನೌಕರಿಯು ಬೇಡವೆಂದು ಅಣ್ಣನ ಜೊತೆಯಲ್ಲಿ ಅನ್ನ ಬೆಳೆಯುವ ನಂದೀಶನಿಗೆ ಕೊಟ್ಟರೆ ನನ್ನ ತಂಗಿಯ ಬಾಳು ಚಿನ್ನದಂತಾಗುತ್ತೆ. ಇಂದು ಅಣ್ಣ ತಂಗಿಯ ಸಹೋದರತ್ವ ಸರ್ವ ರಕ್ಷಾಬಂಧನ ದಿನ, ಅದಕ್ಕೆ ರಾಖಿ ಕಟ್ತೀನ. ಈ ಅಣ್ಣ ತಂಗಿಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡು. ಆಯ್ತಮ್ಮ, ನಿನ್ನ ಇಷ್ಟದಂತೆ ಆಗಲಿ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಳುತ್ತಿದೆ. ಈ ರಕ್ಷಾ ಬಂಧನ, ಈ ರಕ್ಷಾ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮ
ಒಂದು ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತ್ತು ಸೋದರಿಗೆ ಒಂದು ವರವನ್ನು ಈ ರಾತ್ರಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಗರಿಯೇರಿತು ಮುಂದಾಗಿ ನೀನು ಅಣ್ಣ ಅನ್ನೋದು ನನಗೆ ಹೋಗಾಗ ನಾನು ದಿನಗಾಲಿದ ಅಣ್ಣನ ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರಲ್ಲಿ ಬಂದ ಜನ್ಮ ಜನ್ಮಗಳ ಅನುಬಂಧ ಶಿವಕ್ಕೆ ಬರಲು ನೆರಳು ನಾವಾಗಲೆಂದು ಅರಿದುತ್ತಿದೆ ಬಂಧನ ಅಣ್ಣ ನಿನ್ನಂತ ಅಣ್ಣನನ್ನು ಪಡೆದ ನಿಜವಾಗಿಯೂ ನಾನೇ ಭಾಗ್ಯವಂತಿ ಅಣ್ಣ. ಹಾ ಅಮೃತ, ನಂದೀಶನನ್ನು ಮದುವೆ ಆಗೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಮದುವೆ ಮಾಡುವುದು ಈ ನಿನ್ನ ಅಣ್ಣನ ಕರ್ತವ್ಯವಮ್ಮ. ಯಾಕಣ್ಣ ಈ ನಿನ್ನ ತಂಗಿ ನಿನಗೆ ಇಷ್ಟು ಬೇಗ ಭಾರವಾದವೇನಣ್ಣ? ಇಲ್ಲಮ್ಮ, ಹೆಣ್ಣಿಗೆ ಈ ಸೃಷ್ಟಿ ಕೊಟ್ಟ ವರ ಅಂದರೆ ಮದುವೆ. ಹಡೆದವರಿಗೆ ಹಾಲಾಗಿ ಕೊಟ್ಟ ಮನೆಗೆ ಹುಣ್ಣು ಕಳಶವಾಗಿ ಈ ಸಮಾಜಕ್ಕೆ ಮುತ್ತೈದೆಯಾಗಿ ಹುಟ್ಟಿ ಬೆಳೆದ ಮನೆಗೆ ಬೆಲ್ಲವಾಗಿ ತವರ ಹೆಸರು ತರುವ ನಾರಿಯಾಗಬೇಕಮ್ಮ. ಆವಾಗಲೇ ಹೆಣ್ಣಿನ ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತೆ. ಆಯ್ತಣ್ಣ, ನೀನ್ ಇಷ್ಟದಂತೆ ಆಗಲಿ. ಆದರೆ ಎಂಬ ಮಾತೇಕಮ್ಮ, ನೇಮದಂತೆ ವರನು ಮನೆಗೆ ಬರಲಿಕ್ಕೆ ಹೇಳಿರುವೆ. ನನ್ನ ತಂಗಿ ನನ್ನ ಮಾತು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ ಹೇಳಿರುವೆ. ತಪ್ಪಾಯ್ತೇನಮ್ಮ? ತಪ್ಪಲ್ಲಣ್ಣ, ಆದ್ರೆ ಹೀಗೆ ಏಕಾಏಕಿ ಗಂಡನನ್ನು ಮನೆಗೆ ಕಳಿಸೋದಂದ್ರೆ ನಿನ್ಗೇನು ಹೇಳಬೇಕೋ ನನಗೊಂದು ಗೊತ್ತಾಗ್ತಿಲ್ಲಣ್ಣ, ನನಗೊಂದು ತಿಳಿತಾ ಇಲ್ಲ. ತಂಗಿ, ಇಲ್ಲಿಯವರೆಗೂ ಯಾವುದಕ್ಕೂ ಕೊರತೆ ಬರದಂತೆ ನಿನ್ನಿಷ್ಟದಂತೆಯೇ ಬೆಳೆಸಿದೆ. ಅಂದ ಮೇಲೆ ಈ ಅಣ್ಣನ ಋಣ ತೀರಿಸುವ ಭಾರ ನಿನ್ನದಮ್ಮ. ಅಯ್ಯೋ ದೇವರೇ, ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ನನ್ನನ್ನು ಸಿಲುಕಿಸಿದೆ ತಂದೆ, ಸಿಲುಕಿಸಿದೆ. ಇರಲಿ, ಬೀಸ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯುಷ್ಯ ಅನ್ನೋ ಹಾಗೆ ಅಣ್ಣ ಹೇಳಿದ ಹಾಗೆ ಆಗಲಿ. ಆಯ್ತಣ್ಣ, ನೀನು ಇಷ್ಟದಂತೆ ಆಗಲಿ. ಹಲೋ ಸರ್, ನಾನು ಸ್ಟೇಷನಿಂದ ಬಿಸಿ ಮಾತಾಡ್ತಾ ಇರ್ತಿರೋದು ಸರ್. ನಾವು ಹುಡುಕುತ್ತಿರುವ ಆರೋಪಿ ಭಾರ್ಗವನಿಗೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿವೆ ಸರ್, ಬೇಗ ಬನ್ನಿ. ಓಹೋ, ಹಾಗ ನಾನು ಈಗಲೇ ಬಂದೆ. ಅಮೃತ, ನಮ್ಮ ಪೊಲೀಸ್ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸಿದ ಆರೋಪಿಯ ಬಗ್ಗೆ ಎವಿಡೆನ್ಸ್ ಸಿಕ್ಕಿವೆ. ನಾನು ಈಗಲೇ ಹೋಗಿ ಬಂದು ಬಿಡುತ್ತೇನೆ. ಅಣ್ಣ, ಏನಣ್ಣ ನೀನು ಮನೆಗೆ ಗಂಡನ ಬರಕ್ಕೆ ಹೇಳಿ ಈಗ ಡ್ಯೂಟಿ ಅಂತ ಹೊರಟು ಹೋದ್ರೆ ನಾನು ಒಬ್ಬನೇ ಬಿಟ್ಟು ನಾನೇನ್ ಮಾಡ್ಬೇಕಣ್ಣ? ಅದಕ್ಕೆ ಇವತ್ತು ಬೇಡ, ನಾಳೆ ಬಾ ಅಂತ ಹೇಳೋಣ ಅವ್ರಿಗೆ. ನೋಡಮ್ಮ, ಮನೆಗೆ ಬರುತ್ತಿರುವ ಗಂಡು ಸಿರಿಧನದಲ್ಲಿ ಬಡವನಾದರೂ ನ್ಯಾಯ ನೀತಿ ಧರ್ಮಕ್ಕೆ ಬಡವನಲ್ಲಮ್ಮ. ಸಿರಿ ಸಂಪತ್ತು ಕಳೆದುಕೊಂಡರೂ ಮಾನವೀಯತೆಯ ಮಾರಿಕೊಳ್ಳುವ ಮಾನಗೇಡಿಯಲ್ಲಮ್ಮ ಅವನು. ಅದಕ್ಕೆ ಚಿಂತಿಸಬೇಡ, ಅವನು ಬರುವುದರೊಳಗೆ ಬಂದು ಬಿಡುತ್ತೇನೆ. ಅಯ್ಯೋ ದೇವರೇ, ಎಂತ ಧರ್ಮ ಸಂಕಟಕ್ಕೆ ಸಿಲುಕಿಸಿದೆ ನನ್ನನ್ನು. ನಮ್ಮಣ್ಣ ನಾನೇನ್ ಮಾಡ್ಬೇಕು ನನಗೊಂದು ತಿಳಿತಾ ಇಲ್ಲ. ಒಂದು ವೇಳೆ ನಮ್ಮಣ್ಣ ಒಪ್ಪಿದ ವರ ಬೇಡ ಅಂತ ಹೇಳಿದ್ರೆ ನಮ್ಮಣ್ಣನ ಮನಸ್ಸಿಗೆ ನೋವಾಗುತ್ತದೆ. ಒಂದು ವೇಳೆ ನಾನೇನಾದ್ರೂ ಒಪ್ಪಿಕೊಂಡ್ರೆ ಬ್ರಾಹ್ಮಣಿಗೆ ಮಾತು ತಪ್ಪಿದಂತಾಗುತ್ತದೆ. ಈಗ ನಾನೇನ್ ಮಾಡ್ಬೇಕು ನನಗೊಂದು ತಿಳಿಯೋದಾಗಿದೆ, ನನಗೊಂದು ತಿಳಿಯೋದಾಗಿದೆ. ಜಗದೀಶ, ಜಗದೀಶ, ನೀವ ಬನ್ನಿ, ಅನ್ನ ಹಾಕುವ ಧಣಿ. ನೋಡಿ ಮೇಡಮ್, ದರ್ಪವೇ ನಿಮ್ಮ ಉಸಿರು ಅಂತ ಕಾಣುತ್ತೆ. ಯಾಕೆಂದ್ರೆ ಒಂದು ಸಾರಿ ದರ್ಪ ಮಾತನಾಡಿದರೆ ಧರ್ಮ ಸುಮ್ಮನಿರುವುದು ಈ ಜಗದ ನಿಯಮ. ಯಾಕೆಂದ್ರೆ ಒಂದು ಸಾರಿ ಧರ್ಮ ಸಿಡಿದಂದರೆ ದರ್ಪ ಎಂಬುದು ಮೂಲಿ ಗುಂಪಾಗಿರುವುದು ನೀವು ಕೇಳಿರಬೇಕಲ್ಲ. ಓಹೋ, ನಮ್ಮಣ್ಣ ಹೊರಗಡೆ ಹೋಗಿದ್ದು
ಒಳ್ಳೆಯದೇ ಆಯ್ತು. ಇವರಿಗೆ ನಮ್ಮ ಅಣ್ಣ ಬರಬರವಾಗಿ ಹೇಗಾದ್ರೂ ಮಾಡಿ ಅವಮಾನ ಮಾಡಿ ಈ ಮನೆಯನ್ನು ಹೊರ ಹಾಕಲೇಬೇಕು ಅಂದಾಗ ಬ್ರಹ್ಮನಿಗೆ ಕೊಟ್ಟ ಮಾತು ಉಳಿಯುತ್ತದೆ, ನಮ್ಮಣ್ಣನಿಗೆ ಕೊಟ್ಟ ಮಾತು ಉಳಿಯುತ್ತೆ. ಮಾತಿನಲ್ಲಿ ಮೈ ಮರೆಯುವ ನಿನ್ನಂತ ಹೆಣ್ಣಿನ ಜೊತೆ ನನ್ನದೇನು ಮಾತು, ನಾನಿನ್ನು ಬರುತ್ತೇನೆ. ನಿಂತುಕೊಳ್ಳಿ. ಹೀಗೆ ಬಂದು ಹಾಗೆ ಹೊರಟೆ ಹೇಗೆ ಅಂತ? ಯಾಕೆ ನೀವು ಹೆಣ್ಣು ನೋಡಲು ಬಂದಿಲ್ಲವೇ? ಹೌದು, ನಾನು ಹೆಣ್ಣು ನೋಡಲು ಬಂದಿರುವೆ, ಆದರೆ ಹೆಮ್ಮಾರಿಯನ್ನಲ್ಲ. ಕ್ಷಮಿಸಿ ನೋಡಿ, ನಾನೊಂದು ಮಾತು ಹೇಳುತ್ತೇನೆ, ಕೇಳಿಸಿಕೊಳ್ಳಿ. ಜಗದೀಶ ಎಲ್ಲರಿಗೂ ಬೇಕಾಗಿರುವ ಗುಲಾಬಿ, ಆದರೆ ನೀನು ಅದರ ಸುತ್ತಲೂ ಇರುವ ಮುಳ್ಳು ಅಂತ ಇವಾಗ ಗೊತ್ತಾಯಿತು. ಹಲೋ ಮಿಸ್ಟರ್, ಮದುವೆ ಮಾಡಿಕೊಳ್ಳುವ ಗಂಡು ಏನ್ ಕೆಲಸ ಮಾಡ್ತೀನಂತ ಕೇಳಬಹುದೇ? ಈ ಜಗತ್ತಿನಲ್ಲಿ ಅನ್ಯಾಯ ಎಂಬ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ಸ್ವಾರ್ಥವಿಲ್ಲದ ನಿಸ್ವಾರ್ಥ ಜೀವಿಯಾಗಿ ಈ ಭೂತಾಯಿ ಮಡಿಲಿನಲ್ಲಿ ಶ್ರಮ ವಹಿಸಿ ಕೆಲಸ ಮಾಡುವ ಮಣ್ಣಿನ ಮಗ ಅಂತ ಕರೀತಾರೆ. ಇನ್ನು ತಿಳಿಸಿ ಹೇಳಬೇಕಂದ್ರೆ ನಾಡಿಗೆ ಅನ್ನ ಹಾಕುವ ದನಿ ಅಂತಾರೆ. ಅಯ್ಯೋ, ಗೊತ್ತಾಯ್ತು ಬಿಡಿ. ನೀನು ಈ ಊರಲ್ಲಿ ಹೊಲದಲ್ಲಿ ಕೆಲಸ ಮಾಡುವ ಒಬ್ಬ ಮಾಮೂಲಿ ರೈತ ಅಂತ. ಹೌದು, ಇದನ್ನ ಕಟ್ಟಿಕೊಂಡು ನಾನು ಧರ್ಮ ಸಂಕಟ ಅನುಭವಿಸೋದಕ್ಕಿಂತ ಯಾವನಾದ್ರೂ ಒಬ್ಬ ಬಿಸಿನೆಸ್ ಮ್ಯಾನ್ ಕಟ್ಕೊಂಡ್ರೆ ಹಾಯಾಗಿರಬಹುದಲ್ಲ. ಒಂದು ವೇಳೆ ನಾನು ನಿನ್ನ ಜೊತೆ ಇದ್ದರೆ ಸಾಯುವವರೆಗೂ ದುಡಿದ್ರು ಹೊಟ್ಟೆಗೆ ಹಿಟ್ಟಿಲ್ಲ, ತುಂಬ ಬಟ್ಟೆ ಗೊತ್ತಿಲ್ಲದ ಹಾಗೆ ಇರಬೇಕು ನಿನ್ನ ಜೊತೆ. ಮೈಂಡೆಡ್. ನೋಡಿ ಮೇಡಮ್, ಹೊಟ್ಟೆಗೆ ಹಿಟ್ಟಿಲ್ಲ, ತುಂಡು ಬಟ್ಟೆಗೂ ಗತಿ ಇಲ್ಲ ಅಂದ್ರು ಮಾನ ಮರ್ಯಾದೆ ಏನು ಕಡಿಮೆ ಇಲ್ಲ ಈ ರೈತನಿಗೆ. ಅಷ್ಟೇ ಯಾಕೆ, ಕಟ್ಟಿಕೊಂಡ ಹೆಂಡತಿಗೆ ಕಷ್ಟ ಬರಲಿ ದುಃಖ ಬರಲಿ ಸಾಯುವವರೆಗೂ ಜೊತೆಲಿದ್ದು ಸಾಕುತ್ತಾನ ಈ ನೇಗಿಲ ಯೋಗಿ. ಅಂಥದ್ರಲ್ಲಿ ಆ ನಿನ್ನ ಆಸೆ ಪಡುವ ಬಿಸಿನೆಸ್ ಗಂಡಿಗಿಂತ ಈ ಅನ್ನ ಹಾಕುವ ಗಂಡು ಎಷ್ಟೇ ಮೇಲು. ಬಿಸಿನೆಸ್ ಮಾಡುವವರು ಹಾಗಿರ್ತಿದ್ದು ಕಣ್ರಿ, ಬೇರೆ ಯಾರು ಇಲ್ಲ ಅಂತ ತಿಳಿದುಕೊಂಡಿದೆಯಾ? ನೋಡು, ನೌಕರಿ ಮಾಡುವ ಗಂಡನ್ನು ಮದುವೆಯಾದರೆ ಅವನು ತರುವ ಪಗಾರನಿಂದ ನಾವು ಹಾಯಾಗಿರ್ಬೋದು. ಯಾಕೆ ಮಿಸ್ಟರ್ ನೇಗಿಲ ಯೋಗಿ? ಹೌದು ರೀ, ಆ ನಿನ್ನ ನೌಕರಿಯ ಗಂಡನ ತಿಂಗಳ ಪಗಾರ 20,000 ಆದರೆ ವರ್ಷಕ್ಕೆ 2,40,000. 10 ವರ್ಷಕ್ಕೆ 24 ಲಕ್ಷ. ಅಂದರೆ ಬರೋಬ್ಬರಿ 30 ವರ್ಷಗಳ ಕಾಲ ದುಡಿದರು ಅವನಿಗೆ ಸಿಗುವ ಹಣ 73 ಲಕ್ಷ. ಆದರೆ ಆ ನಿನ್ನ 73 ಲಕ್ಷ ಇವತ್ತಿನ ಈ ರೇಟಿಗೆ ನನ್ನ 3 ಎಕರೆ ಭೂಮಿಗೆ ಸಮ. ಅಂದಾಗ ಆ ಬರೋಬ್ಬರಿ 30 ವರ್ಷಗಳ ಕಾಲ ದುಡಿಯುವ ನೌಕರಿ ಗಂಡಿಗಿಂತ ಈ 3 ಎಕರೆ ಭೂಮಿ ಇರೋ ಭೂಮಿ ಪುತ್ರನೇ ಮೇಲು. ಅಮೃತಾದೇವಿಯವರೇ, ಅಂತೂ ಬಂಗಾಳ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಲ್ಲವೇ ನೀನು? ಅಷ್ಟಕ್ಕೂ ಇಂಥ ಹೊಲಸು ಕೆಟ್ಟ ವಿಚಾರ ಬಿಟ್ಟು ನನ್ನನ್ನು ಪಡೆಯಬೇಕು ಅಂತ ಹಠ ತೊಟ್ಟಿದ್ಯಲ್ಲವೇ ನೀನು? ಹೌದು ಅಮೃತ, ಬಂಗಾರದ ತಟ್ಟೆ ಶ್ರೀಮಂತನದಾಗಿರಬಹುದು, ಆದರೆ ನೀನು ಊಟ ಮಾಡುವ ಅನ್ನ ಈ ರೈತ ಬೆಳೆಯುತ್ತ ಅನ್ನೋದನ್ನು ಮಾತ್ರ ಮರೆಯಬೇಡ. ಥು, ನಿನ್ನಂತ ಮೋಹದವಳನ್ನು ಮದುವೆಯಾಗಿ ಮದುವೆಯಾಡುವ ಗಂಡು ನಾನಲ್ಲ. ಮದುವಿನ ಕೆಲಸ ಮಾಡುವ ನಿನ್ನಂತ ಹೆಣ್ಣಿನ ಇತಿಹಾಸವನ್ನು ಸ್ಪಷ್ಟವಾಗಿ ಬರೆಯುತ್ತೇನೆ ನನ್ನ ಸ್ನೇಹಿತ ಜಗದೀಶನ ಹತ್ತಿರ. ಆವಾಗ ತಂಗಿ ಎಂಬ ಪದಕ್ಕೆ ಕಳಂಕವಾಗಿ ಬಿಡುತ್ತೀಯ ನೀನು. ಎಚ್ಚರ. ನೋಡಿ, ದಯವಿಟ್ಟು ಈ ವಿಷಯ ಏನು ನಮ್ಮಣ್ಣನಿಗೆ ಹೇಳಬೇಡಿ. ಒಂದು ವೇಳೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ನಮ್ಮಣ್ಣ ಸೆಟ್ಟಿಗೆದ್ದು ನನ್ನನ್ನ ಸುಟ್ಟು ಹಾಕ್ಬಿಡ್ತಾನೆ. ನೋಡಿ, ಬೇಕಾದ್ರೆ ನೀವು ಮನ ತಣಿಸೋ ಹಾಗೆ ಹಾಡು ಹೇಳಿ ನೀವು ಮನ ತಣಿಸ್ತೇನೆ. ಆಯ್ತು, ಬನ್ನಿ ಹೀಗೆ. ಮುಗಿದು ಮಲ್ಲಿಗೆಯ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಎನಿಸಿದ ಸಿರಿಯೋ
ನಿನ್ನಣ್ಣ ಅಂತಿಗೆಯರ ಆಶೀರ್ವಾದ, ನಿನ್ನಂತ ಸ್ನೇಹಿತನ ಪ್ರೀತಿ ಇರುವಾಗ ಈ ಜಗದೀಶನಿಗೆ ಇನ್ನೇನು ಬೇಕು? ಹೌದು, ಬಂದು ಬಹಳ ಹೊತ್ತಾಯ್ತಾ? ಇಲ್ಲ ಕಣೋ, ಜಸ್ಟ್ ಇವಾಗ ತಾನೇ ಬಂದೆ. ನಂದೀಶ, ತಾಯಿ ಇಲ್ಲದ ತಬ್ಬಲಿ ಆದ ನನ್ನ ತಂಗಿಗೆ ನೀನು ಆಶ್ರಯದಾತನಾಗು, ಅದೇ ಈ ನಿನ್ನ ಸ್ನೇಹಿತನ ಆಸೆ. ಜಗದೀಶ, ಆಕಾಶದಲ್ಲಿ ಹಾರುವ ಗಾಳಿ ಪಡೆದಂತಿರುವ ನಿನ್ನ ತಂಗಿಗೆ ಈ ಭೂಮಿಯಲ್ಲಿರುವ ನಾನು ಸರಿ ಹೊಂದುತ್ತೇನಿಲ್ಲವೆಂದು ಮೊದಲು ನಿನ್ನ ತಂಗಿಯನ್ನು ವಿಚಾರಿಸು. ಅಮೃತ, ಅಪ್ಪಟ ಚಿನ್ನದಂತಿರುವ ಈ ನನ್ನ ಮಿತ್ರನನ್ನು ಮದುವೆ ಆಗೋದ್ರ ಬಗ್ಗೆ ನಿನ್ನ ಒಪ್ಪಿಗೆ ಏನಮ್ಮ? ಅಣ್ಣ, ವಿದ್ಯೆ ಕಲಿತ ನಿನ್ನ ತಂಗಿಗೆ ವಿದ್ಯೆ ಕಲಿಯಲಾರ್ದ ಇಂಥ ಹಳ್ಳಿ ರೈತನಿಗೆ ಕೊಟ್ಟು ನನ್ನ ಜೀವನವನ್ನೇ ಹಾಳು ಮಾಡ್ತಾ ಇದ್ದಿಲ್ಲಣ್ಣ. ಈ ಹಾಳು ಹಳ್ಳಿಗೆ ಕೊಟ್ಟು ಅಮೃತ, ಏನು ಮಾತನಾಡ್ತೀವಿ? ಮಾತಿನಲ್ಲಿ ಹಿಡಿದವರಲ್ಲಿ ಏನೆಂದೇ? ವಿದ್ಯಾಭ್ಯಾಸ ಕಲಿಯದ ಮಾಮೂಲಿ ರೈತನೆಂದಲ್ಲ. ನೋಡು ತಂಗಿ, ನೀನು ಓದಿರುವುದು ಆಫ್ಟರ್ ಆಲ್ ಒಂದು ಬಿ. ಆದ್ರೆ ನನ್ನ ಸ್ನೇಹಿತ KS ಓದಿ ತಹಸೀಲ್ದಾರ್ ಹುದ್ದೆ ಪಡೆದು ಲಾಂಛ ಕೇಳಿದ ಮಂತ್ರಿಗೆ ಕಪಾಳ ಮೋಕ್ಷ ಮಾಡಿ ಭ್ರಷ್ಟ ಕೆಲಸದಲ್ಲೇ ಇರುವುದು ಬೇಡವೆಂದು ರಾಜೀನಾಮೆ ಕೊಟ್ಟು ಪವಿತ್ರ ಭೂತ ಇವರಲ್ಲಿ ಕೆಲಸ ಮಾಡುವ ನನ್ನ ಸ್ನೇಹಿತನಿಗೆ ಸರಿಸಾಟಿಯಾಗಲು ನೀನು ಸಹ ಯೋಗ್ಯವೇ? ಹೋಗಲಿ ಬಿಡು ಜಗದೀಶ, ನಿನ್ನ ತಂಗಿ ಮಾತನಾಡಿದ್ದು ನನಗೇನು ಬೇಜಾರಿಲ್ಲ. ಅವಳು ಇಷ್ಟಪಟ್ಟ ಗಂಡಿನ ಜೊತೆ ಅವಳ ಮದುವೆ ಮಾಡು. ನೋಡಿದೆ ಅಮೃತ, ನೀನು ಮನಸ್ಸಿಗೆ ಚುಚ್ಚುವ ಮಾತನಾಡಿದರೂ ಪ್ರೀತಿಯಿಂದ ಉತ್ತರ ಕೊಡುವ ಇಂಥ ಗಂಡು ನಿನಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ತಪ್ಪಾಯಿತೆಂದು ಒಪ್ಪಿ ಕಾಲಿಗೆ ಬಿಡು. ಸಾರಿ ನಂದೀಶ, ಇದುವರೆಗೂ ನಾನೇನೇ ಮಾತಾಡಿದ್ರು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಎದ್ದೇಳು ಅಮೃತ, ನಿನ್ನ ಮನಸ್ಸಿನಲ್ಲಿ ಇಷ್ಟಪಡುವ ಪರ್ವತ ದೂರದಿಂದ ನೋಡಿದರೆ ಸುಂದರವಾಗಿ ಕಾಣುತ್ತೆ. ಆದರೆ ಅದರ ಹತ್ತಿರ ಹೋಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತದೆ ಅದು ಕಲ್ಲು ಮುಳ್ಳುಗಳ ಆಗರವೇ ಅಂತ. ಅದಕ್ಕೆ ಕಾಲಿಡುವ ಮುಂಚೆ ವಿಚಾರಿಸು. ನನ್ನ ಮಾತು ನಿನಗೆ ಅರ್ಥವಾಗಿದೆ ಅಂತ ತಿಳಿದುಕೊಳ್ಳುತ್ತೇನೆ. ನಿಜ ನಂದೀಶ ನಿನ್ನ ಮಾತು. ಹಾ ಅಮೃತ, ಟೀ ತೆಗೆದುಕೊಂಡು ಬಾರಮ್ಮ. ಬೇಡ ಜಗದೀಶ. ಹಾ ಜಗದೀಶ, ಬರುವಾಗ ನಮ್ಮ ಅಣ್ಣ ನನಗೊಂದು ಮಾತು ಹೇಳಿ ಕಳಿಸಿದ್ದ. ನೋಡ್ತಮ್ಮ, ಹಾಯೋದು ಮದುವೆದ ಆಕಳು ಮೊದಲ ತರಬೇಡ. ಯಾಕಂದ್ರ ಹಿಂಡಿ ತಿಂದು ದರ್ಪ ತೋರಿಸ್ತಾವು, ಹೊಟ್ಟು ತಿಂದು ಸೊಕ್ಕಿನಿಂದ ಮೆರೆದ ಆಕಳು ಇರ್ತಾವು. ನೋಡಿ ತೆಗೆದುಕೊಂಡು ಬಾ ಅಂತ ಹೇಳಿ. ನಂದೀಶ, ನಿಮ್ಮ ಅಣ್ಣ ಹೇಳಿದ್ದು ಅಕ್ಷರಶ ಅರ್ಥವಿದೆ, ಅದರಲ್ಲಿ ತಪ್ಪೇನಿದೆ? ಇಲ್ಲ ಜಗದೀಶ, ಇವತ್ತು ಗರ್ವ ಮತ್ತು ದರ್ಪ ತುಂಬಿದ ಆಕಳನ್ನೇ ತೆಗೆದುಕೊಂಡು ಬರುತ್ತೇನೆ. ತೆಗೆದುಕೊಂಡು ಬಂದು ಕೊರಳಿಗೆ ಧರ್ಮ ಎಂಬ ಗುದ್ದಿ ಕಟ್ಟಿ, ನೀತಿ ಎಂಬ ಸರವೆ ಹಾಕಿ, ಸಹಾಯ ಎಂಬ ಬಾಧ್ಯತೆಗಳಿಗೆ ಕಟ್ಟಿ, ಬೆನ್ನು ತಟ್ಟಿ ಹಾಲು ಹಿಂಡಿದರೆ ಸಂಸ್ಕೃತಿ ಹಾಲಿನವರೇ ಬಂದೇ ಬರುತ್ತದೆ. ಆವಾಗ ಗೊತ್ತಾಗುತ್ತದೆ ಆಕಳಿಗೆ ಇದು ಧರ್ಮವಂತರ ಮನೆ ಅಂತ. ನಾನಿನ್ನು ಬರುತ್ತೇನೆ. ಇಲ್ಲೋ, ಏನು ನೀನು ಯಾವತ್ತು ಬಂದರೂ ಹಾಗೆ ಹೋಗುತ್ತಿಲ್ಲ. ಅದರಲ್ಲಿ ಇವತ್ತು ನನ್ನ ತಂಗಿಯನ್ನು ನೋಡಲಿಕ್ಕೆ ಬಂದಿರುವೆ. ಕಾಫಿ ಚಾಗಿಂತ ಊಟ ಮಾಡಿ ಹೋಗುವಂತೆ ನಡಿ. ನನ್ನ ತಂಗಿಯ ಅಡಿಗೆ ರುಚಿ ಗೊತ್ತಾಗುತ್ತೆ. ನಡಿಯಮ್ಮ, ಊಟ ಬಿಡಿಸು.
ವಾತಾವರಣದಲ್ಲಿ ನೀರಿನ ಕೊಳದಂತಿರುವ ಶಿವಲಿಂಗನ ಮನೆಯಲ್ಲಿ ಹಂಸ ಪಕ್ಷಿ ಎಂಬ ಗೌರಿ ನನ್ನ ಕಣ್ಣು ಕುಕ್ಕುತ್ತಿರುವರು. ಹೇಗಾದರೂ ಮಾಡಿ ದುಡ್ಡು ಕೇಳುವ ನೆಪದಲ್ಲಿ ಮೊಸಳೆಯಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬ ಹುಚ್ಚು ನನ್ನ ಹೃದಯದ ಕಿಚ್ಚಿನಲ್ಲಿ ಚಪ್ಪಿಸುವಂತೆ ಮಾಡುತ್ತದೆ. ಅಂದ ಮೇಲೆ ಹೊಂಚು ಹಾಕಿ ಕಾಯುತ್ತಿರುವ ಈ ಸಮಯದಲ್ಲಿ ಸಂಚುಕಾರ ತಂದ ಶಿವಲಿಂಗ ಶಿವಲಿಂಗ ಯಾರು? ಓಹೋ, ಸಾಹುಕಾರರು. ಅವ್ರ ಮನೆಯಲ್ಲಿಲ್ಲ. ಏನಾದ್ರೂ ಕೆಲಸವಿತ್ತೆ? ಹೋಗಬೇಕಾದ ಸಮಯದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ಮತ್ತೆ ತಿರುಗಿ ನೋಡುವುದಿಲ್ಲ ಅಂದುಕೊಂಡನು. ಓ ನಿನ್ನ ಗಂಡ ಶಿವಲಿಂಗ. ಅಂದ್ರೆ ನಿಮ್ ಮಾತಿನ ಅರ್ಥ? ಅರ್ಥವಿಲ್ಲದ ವ್ಯಕ್ತ ಮಾತನಾಡೋನಲ್ಲ ಈ ಬ್ರಹ್ಮ. ಅಂದರೆ ನಿನ್ನ ಗಂಡ ಬೀಜ ಗೊಬ್ಬರಕ್ಕೆಂದು ನನ್ನ ಹತ್ತಿರ ಸಾಲ ತೆಗೆದುಕೊಂಡು ಹೋಗಿ ಸುಮಾರು ತಿಂಗಳು ಕಳೆದರೂ ದುಡ್ಡು ಕೊಡದಿದ್ದಾಗ ಮನೆಗೆ ಬರುವುದು ದುಡ್ಡು ಕೊಟ್ಟವನ ಕರ್ತವ್ಯವಲ್ಲವೇ? ಮಾಲಕನ ಕರ್ತವ್ಯ ನಿಜ. ಆದ್ರೆ ಸಾಲ ತೆಗೆದುಕೊಂಡ ಮಾಲಕ ಮನೆಯಲ್ಲಿ ಇಲ್ಲ ಅಲ್ಲ ಸಾಹುಕಾರ್ರೆ? ಯಜಮಾನ ಮನೆಯಲ್ಲಿ ಇಲ್ಲದೆ ಇರಬಹುದು. ಆದರೆ ಯಜಮಾನಿ ಇರುವಳಲ್ಲ. ನೋಡಿ, ನೀವು ವ್ಯವಹಾರ ಮಾಡಿದ್ದು ಈ ಮನೆಯ ಯಜಮಾನನ ಜೊತೆ, ಆದ್ರೆ ಈ ಯಜಮಾನಿಯ ಜೊತೆ ಅಲ್ಲವಲ್ಲ ಸಾಹುಕಾರ್ರೆ? ಗೌರಿ, ಕೆಸರಿನಲ್ಲಿ ಅರಳಿದ ಸುಂದರವಾದ ಕಮಲ ನೀನು. ನೀನು ಮನಸ್ಸು ಮಾಡಿದರೆ ಅರಮನೆಯಲ್ಲಿ ಅರಳುವ ಸುಂದರ ಅಪ್ಸರೆಯಾಗಿ ಇರಬಹುದಲ್ಲ. ಏನಂತೀಯ? ನಿಮ್ಮ ಮಾತು ನಿಜ ಸಾಹುಕಾರ್ರೆ. ಕೆಸರಿನಲ್ಲಿರುವ ಅರಳಿರುವ ಕಮಲ ಆ ಶಿವನ ಪಾದಕ್ಕೆ ಅರ್ಪಿತವಾಗಿರುವಾಗ ಮಸನಕ್ಕೆ ಹೋಗುವ ಹೆಣಕ್ಕೆ ಯಾಕೆ ಆಸೆ ಪಡಬೇಕು ಅಂತ. ನಾಲಿಗೆ ಹಿಡಿತದಲ್ಲಿರಲಿ. ಕೊಟ್ಟ ಸಾಲವನ್ನು ಮರಳಿ ಕೊಡದಿದ್ದಾಗ ಹುಲ್ಲಾಗಿ ಕಾಣುವ ಹಣದ ಹಮ್ಮಿರ ನಾನು. ಅದಕ್ಕೆ ನೀನೇನಾದರೂ ಕೊಟ್ಟ ಸಾಲಕ್ಕೆ ಬಡ್ಡಿ ಸಮೇತ ಕೊಡುವ ಶಕ್ತಿ ನನ್ನ ಗಂಡನ ರಕ್ತದಲ್ಲಿರುವಾಗ ನಾನು ಯಾಕೆ ಹೆದರ್ಬೇಕು ಅಂತ ತುಂಬಿದ ಬಟ್ಟಲ ತುಪ್ಪವನ್ನ ಉಳುಕಿಸೋದಕ್ಕೆ ನೊಣ ಹವನಿಸುತ್ತಿದೆ. ಅದನ್ನ ಕೈ ಬಿಟ್ಟು ಕೂಡುವಷ್ಟು ಮೂರ್ಖಳಲ್ಲ ನಾನು. ಆ ತುಪ್ಪದ ಬಟ್ಟಲವನ್ನ ಹೇಗೆ ಮುಚ್ಚಿಡ್ಬೇಕು ಅನ್ನೋದು ಈ ಗೌರಿಗೆ ಚೆನ್ನಾಗಿ ಗೊತ್ತು. ಅಷ್ಟೊಂದು ಜಾನೇ ಈ ಗೌರಿ. ಗೌರಿ ತುಪ್ಪದ ಜಾಡು ಹಿಡಿದುಕೊಂಡು ಬಂದು ತುಂಬಿದ ಬಟ್ಟಲನ್ನು ಕುಳಿತು ಮನಸ್ಸೆಚ್ಚೆಯಂತೆ ಸುಯ್ಯಬೇಕೆಂಬ ಹುಚ್ಚು ಮನಸ್ಸಿನ ನೊಡವಿರಬಹುದಲ್ಲ ಗೌರಿ. ಅಂತ ನೊಡವನ್ನ ನೋಡಿ ಸುಮ್ಮನೆ ಕುಳಿತುಕೊಳ್ಳುವಷ್ಟು ಹೇಳಿ ಅಲ್ಲ ನನ್ನ ಗಂಡ. ಆ ನೊಡವನ್ನ ಹೊಸಕಿ ಹಾಕುವ ಧರ್ಮದ ಬೆಲೆ ನನ್ನ ಗಂಡ. ಆ ಧರ್ಮದ ದೊರೆ ಧೀರನಂತೆ ಬಂದು ನನ್ನ ಹತ್ತಿರ ಸಾಲ ತೆಗೆದುಕೊಂಡು ಹೋಗಿ ಸುಮಾರು ತಿಂಗಳು ಕಳೆದರೂ ದುಡ್ಡು ಕೊಡದಿದ್ದಾಗ ಹೇಡಿಯಂತೆ ಅಡಗಿ ಕುಳಿತಿರಲ್ಲ ಆ ನಿನ್ನ ಗಂಡ ಶಿವಲಿಂಗ. ಹೇಡಿಯಾಗಿ ಅಡಗಿಕೊಳ್ಳಲು ನಾನೇನು ಹೇಳಿ ಎಂದು ತಿಳಿದುಕೊಂಡಿದ್ದೇನೆ. ನಿಮ್ಮಂತವರ ನೆಡೆಗೆಯನ್ನು ಆಲಿಸಿ ಸಿಡಿಯುವ ಸಿಡಿಗೊಂಡು ನಾನು ಮನೆಗೆ ಬಂದ ಕೆಲಸವೇನು? ಶಿವಲಿಂಗ, ಕೆಲಸವಿದ್ದಕ್ಕೆ ತಾನೇ ನಾನು ಇಲ್ಲಿಯವರೆಗೂ ಬರಬೇಕಾಯಿತು. ಅಂದರೆ ನೀನು ನಮ್ಮ ಫೈನಾನ್ಸ್ ಕಂಪನಿಯಿಂದ ದುಡ್ಡು ತೆಗೆದುಕೊಂಡು ಹೋಗಿ ಮರಳಿ ಕೊಡಲಿದ್ದಾಗ ಮನೆಗೆ ಬರುವುದು
ದುಡ್ಡು ಕೊಟ್ಟವನ ಕರ್ತವ್ಯವಲ್ಲವೇ? ದುಡ್ಡು ಕೊಟ್ಟಿರುವಿರಿ, ಮುಟ್ಟಿಸುತ್ತೇವೆ, ಸ್ವಲ್ಪ ಸಮಯ ಅವಕಾಶ ಕೊಡಿ. ಈ ಎಲ್ಲ ಹಣವನ್ನು ಬೆಳೆಗೆ ಹಾಕಿದ್ದೇವೆ, ಬೆಳೆ ಬಂದ ತಕ್ಷಣ ಮುಟ್ಟಿಸುತ್ತೇವೆ. ಶಿವಲಿಂಗ, ಸಮಯ ಕೊಟ್ಟು ನಿನ್ನ ಹತ್ತಿರ ಸಂಬಂಧ ಬೆಳೆಸಲು ಬಂದಿಲ್ಲ. ನಾನು ಕೊಟ್ಟಿರುವ ದುಡ್ಡಿಗೆ ಒಟ್ಟಿ ಹಾಕಿ ದುಡ್ಡು ಕೊಡಬೇಕು ಅಷ್ಟೇ. ನೋಡಿ ಸಾಹುಕಾರ್ರೆ, ಆದಷ್ಟು ಬೇಗ ನಿಮ್ಮ ಸಾಲವನ್ನ ನಾವು ತೀರಿಸ್ತೀವಿ. ನೀವೇನು ಚಿಂತೆ ಮಾಡಬೇಡಿ ಸಾಹುಕಾರ್ರೆ. ಆಯಿತು, ನಿನ್ನ ಮಾತಿಗೆ ಬೆಲೆ ಕೊಡುತ್ತೇನೆ. ಬಟ್ ಇನ್ನೊಂದು ಸಾರಿ ಸಮಯ ತಪ್ಪಿದರೆ ತಾಳ ತಪ್ಪದ ಧ್ವನಿಯಂತೆ ಬೆಲೆ ಕಾಣುವುದು ಮುಂದೆ. ಬಹಳ ವಿಚಾರ ಮಾಡಿ ನೋಡ. ಗೌರಿ, ರೈತನ ಜೀವನ ಗಾಳಿಯಲ್ಲಿ ಇಟ್ಟ ದೀಪದ ಹಾಗೆ ಯಾವಾಗ ಆರುತ್ತದೋ ಬಿಡುತ್ತದೋ ಅಂತ ನೆಮ್ಮದಿ ಯಾವಾಗ ಕರುಣಿಸುವಿಯ ತಂದೆ, ಯಾವಾಗ ಕರುಣಿಸುವಿ? ಯಾಕ್ರಿ ಹಾಗೆ ಮಾತನಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಇನ್ನೆಲ್ಲಿ ಸಮಾಧಾನ ಗೌರಿ? ಸಮಯಕ್ಕೆ ಸರಿಯಾಗಿ ಬಾರದ ಮಳೆಯಿಂದ ಬೆಳೆಗಳು ಮಾಡಲಿಕ್ಕೆ ಹತ್ತಿವೆ. ಹೊಲಕ್ಕೆ ಹೋದರೆ ಜೀವನತ್ತಾಗುತ್ತದೆ ಗೌರಿ, ಜೀವನತ್ತಾಗುತ್ತದೆ. ನೋಡಿ, ನೀವು ಈ ರೀತಿ ಮನಸ್ಸಿಗೆ ನೋವು ಮಾಡ್ಕೊಂಡು ಹೊರಗಿದ್ರೆ ಮೋಡ ಕರಗಿ ಮಳೆ ಆಗುತ್ತೆ ಅಂತ ತಿಳಿದುಕೊಂಡಿದ್ದೀರಾ? ಇಲ್ಲ, ಇಂದಲ್ಲ ನಾಳೆ ಆದ್ರೂ ಆ ಮೋಡ ಕರಗಿ ಮಳೆ ಆಗುತ್ತೆ ರೀ, ಮಳೆ ಆಗುತ್ತೆ. ಸಾಲ ಕೊಟ್ಟವನು ಮನೆ ಬಾಗಿಲಿಗೆ ಬಂದು ಹೆಂಡತಿಯ ಮನೆಯಾಗ ತೆಗೆಯುತ್ತಿರುವಾಗ ಚಂದನಂತೆ ತಲೆ ಬಗ್ಗಿಸಬೇಕಾಗುತ್ತದೆ ಗೌರಿ, ತಲೆ ಬಗ್ಗಿಸಬೇಕಾಗುತ್ತದೆ. ಇಂತಹ ಜೀವನ ನಮಗೆ ಬೇಕಾ? ಸ್ವಾಮಿ, ಹಾಗೆಲ್ಲ ಮಾತನಾಡಿ ಈ ನಿಮ್ಮ ಮಡದಿಯ ಮನಸ್ಸಿಗೆ ನೋವು ಮಾಡಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನಿಜಾನೇ ಹೇಳ್ತಿದ್ದೀನಿ ಗೌರಿ, ಯಾವುದಾದರೂ ನೌಕರಿಯಾಗ ಬಿಸಿನೆಸ್ ಮಾಡುವ ನನ್ನ ಮದುವೆಯಾಗಿದ್ದರೆ ಹಾಗೆ ಇರುತ್ತಿದ್ದೆ. ಆದರೆ ಈ ದರಿದ್ರ ರೈತರನ್ನು ಕಟ್ಟಿಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವೆಯಲ್ಲ ಗೌರಿ. ನೋಡಿ ಸ್ವಾಮಿ, ಈ ಸಮಾಜದಲ್ಲಿ ಬಿಸಿನೆಸ್ ಗಂಡನನ್ನ ಮದುವೆ ಮಾಡ್ಕೊಂಡು ಅದೆಷ್ಟೋ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಬಂದಿದ್ದಾರೆ. ನೌಕರಿಯರನ್ನ ಮದುವೆ ಮಾಡಿಕೊಂಡು ಕೈ ಬಿಟ್ಟು ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಆದ್ರೆ ಈ ದೇಶದ ರೈತನನ್ನ ಕೈ ಹಿಡಿದ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ಸಾಯುವವರೆಗೂ ಯಾವ ಹೆಣ್ಣನ್ನು ಕೈ ಬಿಟ್ಟಿಲ್ಲ ಈ ರೈತರು. ಇದನ್ನ ಕಲಿತ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ತಿಳ್ಕೊಳ್ಬೇಕು ಸ್ವಾಮಿ, ತಿಳ್ಕೊಳ್ಬೇಕು. ಕನ್ನಡದ ಕುಲಕೋಟಿಯ ನಾರಿ, ನಾನಿನಿಗೆ ಮಾಡುವೆ ನಮಸ್ಕಾರ. ನಿನ್ನಂತೆ ಈ ನಾಡಿನಲ್ಲಿ ಪ್ರತಿ ಒಂದು ಓದಿದ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ರೈತನಿಗೆ ನಿಜವಾದ ಬೆಲೆ ಸಿಕ್ಕಂತೆ ತಾಯಿ ಆಶೀರ್ವಾದ ಮಾಡಿ. ಎದ್ದೇಳಪ್ಪ. ಆದ್ರೆ ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಸಿರಿ ಸಂಪತ್ತನ್ನು ಕಂಡವರ ಮನೆಯಿಂದ ದೋಚುವ ನಾನೊಬ್ಬ ಕಳ್ಳನಮ್ಮ. ಅಲ್ಲ, ಕಣ ಮಾಡಲಿಕ್ಕೆ ಏನಿದೆಯಮ್ಮ ಈ ಬಡ ರೈತನ ಮನೆಯಲ್ಲಿ? ಏನು
ಅಪಾರವಾದ ಸಂಪತ್ತು, ಅನುಭವಿಸಲಾಗದ ಐಶ್ವರ್ಯ ಈ ಮನೆಯಲ್ಲಿದೆ. ಅದನ್ನು ದೋಚಿಕೊಂಡು ಹೋಗಲು ಬಂದಿರುವೆ. ಸಂಪತ್ತನ್ನ ದೋಚಿಕೊಂಡು ಹೋಗೋದಕ್ಕೆ ಇದೇನು ಶ್ರೀಮಂತನ ಮನೆಯಲ್ಲಪ್ಪ, ರೈತನ ಮನೆ. ಈ ಮನೆಯಲ್ಲಿ ನಿನಗೆ ಸಂಪತ್ತು ಸಿಗೋದಿಲ್ಲ, ಸಿರಿಧಾನ್ಯ ಸಿಗುತ್ತೆ. ನೀನೇನೋ ದಾರಿ ತಪ್ಪಿ ಬಂದಂತೆ ಕಾಣುತ್ತೆ. ದಾರಿಯ ದಾರಿ ತಪ್ಪುವ ದೊರೆ ನಾನಲ್ಲಮ್ಮ, ವೀರನಂತೆ ಕಿಟ್ಟ ಹೆಜ್ಜೆ, ಇಟ್ಟ ಗುರಿ ಸಾಧಿಸುವ ಗುರಿಕಾರ ಇವನು. ಈ ದೊರೆ ನಡಿಗಿದರು ಹೆದರದೆ ಹಿಡಿದ ಕೆಲಸವನ್ನು ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ ಈ ಭಾರ್ಗವನಿಗೆ. ಭಾರ್ಗವ, ನೀನು ಈ ಮನೆಯಲ್ಲಿ ಯಾವುದಕ್ಕಾಗಿ ಆಸೆ ಪಟ್ಟು ಬಂದಿರುವೆಯೋ ಅದಕ್ಕೆ ನಾನು ಯಾವ ರೀತಿಯೂ ನಿನಗೆ ಅಡ್ಡಿ ಮಾಡುವುದಿಲ್ಲ. ಆದರೆ ಬೆಲೆ ಕಟ್ಟಲಾಗದ ರಕ್ತ ನನ್ನ ಮನೆಯಲ್ಲಿದೆ, ಅದನ್ನು ತೆಗೆದುಕೊಂಡು ಹೋಗುವ ಧೈರ್ಯ ನಿನಗಿದೆಯೇ ಭಾರ್ಗವ? ರೀ, ಏನ್ರಿ ಇದೆಲ್ಲ ಮಾತನಾಡೋದು? ಧೈರ್ಯ ಸರ್ಕಾರ ಹಾಗೂ ಕಾನೂನಿನ ಕಣ್ಣು ತಪ್ಪಿಸಿ ಸಿಕ್ಕ ಶ್ರೀಮಂತರ ಮನೆ ಹೊತ್ತು ಕಳ್ಳತನ ಮಾಡಿದ ನನಗೆ ಧೈರ್ಯದ ಪಾಠವೇ ನೆವರ್. ಸಾಯುವೆನೆ ಹೊರತು ಸೋಲುವ ಜೈಮಾನ ನನ್ನದಲ್ಲ. ಸಕಲ ಜೀವಿಗಳಿಗೂ ಅನ್ನ ಹಾಕುವ ಅನ್ನದಾತನನ್ನು ಅಂದ ಮೇಲೆ ಕದೆಯಲಿಕ್ಕೆ ಮನೆ ಹುಡುಕಿಕೊಂಡ ಬಂದ ನಿನಗೆ ಇಲ್ಲ ಅಂತನ. ನನ್ನ ಮನೆಯಲ್ಲಿ ಹಣವಿಲ್ಲ, ಆದರೆ ಬಂಗಾರಕ್ಕಾಗಿ ಬಂದ ನಿನಗೆ ಇಲ್ಲ ಅಂತನ. ನನ್ನ ಮರಳಿಯ ರಕ್ತ ಮಾಂಗಲ್ಯವನ್ನು ಕೊಡುತ್ತೇನೆ, ಅದನ್ನು ತೆಗೆದುಕೊಂಡು ಹೋಗು. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಮರು ಮಾತನಾಡದೆ ಬಿಟ್ಟುಕೊಡು ನಿಮ್ಮ ಮಾಂಗಲ್ಯವನ್ನು. ನಿನ್ನ ಮುತ್ತೈದೆ ತನಕ ಬೇಕಾಗಿರುವುದು ಬಂಗಾರವಲ್ಲ, ಒಂದು ಅರಿಶಿಣದ ಬೇರಿದ್ದರೆ ಸಾಕು. ನಿಲ್ಲಿಸಿ. ಪಾಪದಲ್ಲಿ ಬಿದ್ದು ಅದ್ದಾಡುತ್ತಿರುವ ನನ್ನನ್ನು ಮತ್ತೆ ಪಾಪದ ಕೋಪಕ್ಕೆ ತಳ್ಳದು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥನಾಗಿ ಬದುಕುವ ನನಗೆ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ಹುಡುಕಿ ಬಂದಿರುವ ಅನಾಥ ನಾನು. ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ಹುಡುಕಿ ಬಂದಿರುವ ಅನಾಥ ನನಗೆ ಆಶ್ರಯ ನೀಡಿ ನಿಮ್ಮಿಬ್ಬರ ಕಾಲಿಳಿದು ಬೇಡಿಕೊಳ್ಳುತ್ತೇನೆ. ಯಾರಪ್ಪ ನೀನು? ನಾನೊಬ್ಬ ರೈತನ ಮಗ. ನಾನು ಸಣ್ಣವನಿರುವಾಗಲೇ ನನ್ನ ತಂದೆ ತಾಯಿಗಳು ವ್ಯವಸಾಯ ಮಾಡುವ ಸಲುವಾಗಿ ಸಾಲ ಮಾಡಿದ್ದರಂತೆ. ಆದರೆ ಮಳೆಯಾಗದೆ ಬೆಳೆ ಬರದ ಕಾರಣ ಸಾಲ ತೀರಿಸಲಾಗದೆ ಸೊಕ್ಕಿನ ಶ್ರೀಮಂತರು ಕೊಡುವ ಚಿತ್ರಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ. ಅಂದಿನಿಂದ ಈ ಭಾರ್ಗವನಿಗೆ ಶ್ರೀಮಂತರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಅವರ ಕೂಡಿಟ್ಟಿರುವ ಸಂಪತ್ತನ್ನು ಅಪಹರಿಸಿ ಬಡವರಿಗೆ ಹಂಚುವುದೇ ನನ್ನ ಕಾಯಕದ ಕೆಲಸ. ಸಮಾಧಾನ ಮಾಡ್ಕೊಳಪ್ಪ ಭಾರ್ಗವ. ಕಷ್ಟ ಮನುಷ್ಯನಿಗೆ ಬರದೆ ಇನ್ನೇನು ಮರಕ್ಕೆ ಬರುತ್ತೇನಪ್ಪ. ಸಮಾಧಾನ ಮಾಡ್ಕೊಂಡು. ಎಲ್ಲಿದೆಯಮ್ಮ ಸಮಾಧಾನ? ನಮ್ಮಂತ ರೈತರ ಬೆವರಿಗೆ ಬೆಲೆ ಇಲ್ಲದಂತಾಗಿದೆ ಈ ಜಗದಲ್ಲಿ. ಅದಕ್ಕಾಗಿ ಶ್ರೀಮಂತರಿಗೆ ಸಿಂಹ ಸತ್ನವಾಗಿ, ಬಡವರಿಗೆ ಅನ್ನದಾತನಾಗಿ ಸೇಡಿಗೆ ಸೇಡು ತೀರಿಸಿಕೊಳ್ಳುವ ಈ ಭಾರತವನ ಹುಟ್ಟು ಸೇಡಿಟ್ಟ ಗುಣ ನನ್ನದು. ನಮಗೆ ಅನ್ಯಾಯ ಮಾಡಿದವರಿಗೆ ಪ್ರತಿ ಅನ್ಯಾಯ ಮಾಡುವುದು ಮನುಷ್ಯನ ಗುಣವಲ್ಲ ಭಾರ್ಗವ. ಅವರವರ ಕರ್ಮಕ್ಕೆ ಅವರು ಅನುಭವಿಸುತ್ತಾರೆ, ಸತ್ತು ಹೋಗುತ್ತಾರೆ. ಇದು ಕಲಿಯುಗ. ಕರುಣೆ ಮಾಡಿತ್ತ ಕುಳಿತರೆ
ಯಾರೂ ಬೆಲೆ ಕೊಡುವುದಿಲ್ಲ. ಕ್ರಾಂತಿ ಮಾಡಿ ಆದರೆ ಮಾತ್ರ ಬದುಕಲು ಸಾಧ್ಯ. ಇದೇ ಈ ಜಗದ ನೇಮ. ನೋಡಪ್ಪ, ಕ್ರಾಂತಿ ಮಾಡುವ ನಿನಗೆ ಶಾಂತಿ ನೀಡ್ಲಿ ಆ ದುರ್ಗಾದೇವಿ ಅಂತ ಆ ದುರ್ಗಾದೇವಿಯಲ್ಲಿ ನಾನು ಬೇಡಿಕೊಳ್ತೀನಪ್ಪ. ಸದಾಕಾಲವು ತಂದೆ ತಾಯಿಯರಿಂತು ನಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲಿರುವುದು. ದುಷ್ಟರನ್ನು ದಮನ ಮಾಡಿ ಶಿಷ್ಟರನ್ನು ರಕ್ಷಿಸುವುದು ನನ್ನ ಮೂಲ ಮಂತ್ರ. ಸದಾ ಕಾಲವು ಈ ನನ್ನ ಮನೆ ಬಾಗಿಲು ನಿನಗೋಸ್ಕರ ತೆರೆದಿರುತ್ತೀಯಪ್ಪ. ಆಯ್ತಣ್ಣ, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ನಾನಿನ್ನು ಬರುತ್ತೇನೆ. ಸತ್ಯಯುಗ, ಯುಗ, ಯುಗ. ಇಂಥ ಪಳ್ಳು ಇತಿಹಾಸಕ್ಕೆ ಸೆಟ್ಟು ಹೊಡೆದು ಕರೀತಾನೆ ಆ ಮೂರು ಲೋಕದ ಮುಕ್ಕಣ್ಣನಾದ ಪರಶಿವ. ಆ ಪರಶಿವನಿಗೆ ಈ ಭೂಲೋಕದಲ್ಲಿರುವ ಈ ನರಸಿಂಹನಿಗೆ ಸುಂದರ ನಮಚರಣ ಜೊತೆ ನಿತ್ಯದ ಕಾಮದಾಟ. ಇದುವೇ ಈ ರಾಜಕೀಯ ಚದುರಂಗವಾಟದ ಚಕ್ರವರ್ತಿಯ ಹಠ. ನೋಟದಲ್ಲಿ ಚುರುಕು, ನನ್ನ ಕಣ್ಣು ಹುಡುಕುವುದು ಸುಂದರ ಹೆಣ್ಣಿನ ಜೊತೆಗಾಗಿ. ಅವರ ಒಳಗೆ ಬಂದರೆ ಹುಣ್ಣಿಮೆಯ ಚಂದ್ರನಂತೆ, ಎದುರಾದರೆ ಅವರ ಜೀವನವೇ ಅಮಾವಾಸ್ಯೆಯ ಕತ್ತಲಂತೆ. ಇದೇ ಈ ನರಸಿಂಹನ ತತ್ವದ ಮಷೆಯಂತೆ. ಏನ್ರಿ ಸಾವುಕಾರ, ಇಷ್ಟು ದೂರ ಒಬ್ರ ಬಂದೀರಿ? ಯಾಕೆಲ್ಲ ಸಂಗೀತ? ನಮ್ಮ ಆವರಣದಲ್ಲಿ ಮಾವಿನ ಮರದ ಹಣ್ಣು ಸುವಾಸನೆ ಬೀರುತ್ತಿತ್ತು. ಅದಕ್ಕೋಸ್ಕರ ಆ ಹಣ್ಣನ್ನು ಸವಿಬೇಕೆಂದೇ ಬಂದಿರುವೆ. ಸಾವುಕಾರ, ನೀವು ಬಹಳ ತಪ್ಪು ತಿಳ್ಕೊಂಡಿರಿ. ನೀವು ಸವಿಬೇಕಂತಿರುವ ಈ ಹಣ್ಣು ರೋಡ್ನಾಗ ಬಿಟ್ಟಿರೋದಲ್ಲಿ ಒಬ್ಬ ಮಾನವಂತರ ಮನೆಯಲ್ಲಿ ಪ್ರೀತಿಯ ಆಶ್ರಯದಲ್ಲಿ ಬೆಳೆದಂತ ಹಣ್ಣಿದು. ಮಾಲಿಕ ಆ ಮಾಲಿಕನೇ ನನ್ನ ಕೈಯಲ್ಲಿ ಸಿಲುಕಿಕೊಂಡಿರುವಾಗ ನನ್ನೆದುರು ಹಾಕಿಕೊಳ್ಳುವ ಧೈರ್ಯ ಆ ಮಾಲಿಕನಿಗೆಲ್ಲ ಸಂಗೀತ.
ನೋಡಿ, ನೀವು ಜನನಾಯಕರು, ನಮ್ಮಂತವ್ರಿಗೆ ಆಶ್ರಯವಾಗಬೇಕೆ ವಿನಃ ಅವಿರೋಗಿಗಳಾಗಬಾರದು. ಕರೆಕ್ಟ್. ಆಶ್ರಯದಾತನಾದ ನನಗೆ ನಿನ್ನ ಸೌಂದರ್ಯವನ್ನು ನನಗೆ ಅರ್ಪಿಸಿ ಈ ಸಿರಿ ಸಂಪತ್ತಿಗೆ ಮಹಾರಾಣಿಯಾಗು. ಏನಂತೀಯ? ನೀನು ತೋರಿಸೋ ಸಿರಿ ಸಂಪತ್ತಿಗೆಲ್ಲ ಮನಸ್ಸು ಜಾರುವಂತ ಹೆಣ್ಣು ನಾನಲ್ಲ. ಮೇಲಾಗಿ ನಮ್ಮ ತಂದೆ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದಾರೆ, ಅದಕ್ಕಾದ್ರೂ ಸ್ವಲ್ಪ ಕರುಣೆ ತೋರಿಸಿ. ಕರುಣೆ? ಕರುಣೆಯಿಂದ ಕರಗಿದರೆ ಸುಖ ಸಿಗಬಹುದೇ ಸಂಗೀತ? ನಿನಗೆ ಸುಖ ಕೊಡೋದಕ್ಕೆ ನಾನೇನು ಸೋಳೆ ಅಲ್ಲ, ಸಾಕಾರ. ಸರಸದ ಸಮಯದಲ್ಲಿ ಈ ನಿನ್ನ ಮಾತುಗಳು ಸರಿ ಕಾಣಲ್ಲ. ನೀನು ಕರೆದಕ್ಷಣ ಓಡಿ ಬಂದ್ರು ನನ್ನ ಅಪ್ಪಿ ಮುದ್ದಾಡೋದಕ್ಕೆ ನಾನೆರಡು ಮಾಡಿಕೊಂಡ ಹೆಂಡತಿ ಅಲ್ಲ. ಸ್ವಲ್ಪ ದೂರ ಸರಿದು ಮಾತಾಡು. ಸಂಗೀತ, ಒಂದು ಸಾರೆ ಈ ನರಸಿಂಹ ಕಣ್ಣಿಟ್ಟರ ಮನೆಯತ ಕರುಣೆಗೆ ಕರಗವನಲ್ಲ, ಸರಿಯಾಗಿ ವಿಚಾರ ಮಾಡು. ಹಾಗಂತ ನೀನೇನಾದ್ರೂ ಮಂಗನಂತೆ ವರ್ತಿಸಿ ನನ್ನ ಮನೆ ಮೇಲೆ ಏರಿ ಬಂದಿದ್ದೆ ನಿಜವಾದ್ರೆ ನಿನ್ನ ಸ್ಮಶಾನಕ್ಕೆ ಕಳಿಸ್ತಾರೆ ಈ ಸಮಾಜದ ಜನ. ಸಮಾಜ ಹೆಮ್ಮೆ. ಈ ಸಮಾಜದ ಮುಂದೆ ನಮ್ಮಂತ ಎಮ್ಮೆಲೆಗಳು ಮತ್ತೊಬ್ಬರ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ವ್ಯಾಪಾರ ಮಾಡಿ ತಪ್ಪಿಕೊಳ್ಳುವುದನ್ನು ಕೆಳಗಿನಿಂದ ಹಿಡಿದು ಆ ಅಂಕಲವರೆಗೆ ಅಪ್ಪಿ ಮುತ್ತಾಡುವನ್ನು ಟಿವಿಯಲ್ಲಿ ತೋರಿಸುತ್ತಿದ್ದರು. ಚನ್ನರಂತೆ ಮುಂದೆ ಮುಚ್ಚಿಕೊಂಡು ಕುಳಿತಿದ್ದಾರಲ್ಲ ಈ ಕರ್ನಾಟಕದ ಜನ. ಆವಾಗ ಎಲ್ಲಿ ಹೋಗಿತ್ತು ಈ ಸಮಾಜಕ್ಕೆ ಧೈರ್ಯ? ಇಲ್ಲಿ ನಮ್ಮಂತವರ ಹಣಕ್ಕೆ ಹೊರತು ಉಳಕ್ಕಲ್ಲ ಸಂಗೀತ. ಇದು ಒಂದು ತರ ಪ್ರೇಮ ರಾಜಕೀಯ. ಬೆಂಕಿ ಹಾಕುವ ನಿನ್ನ ಯೋಗ್ಯತೆಗೆ ನಿಮ್ಮಂತ ಪಾಪಿಗಳನ್ನ ಆರಿಸಿ ತರಬೇಕಾದ್ರೆ ನಮ್ಮ ಜನ ಸಾವಿರ ಸರಿ ಯೋಚನೆ ಮಾಡಬೇಕು. ಒಂದ್ ವೇಳೆ ನಿಮ್ಮನ್ನ ಆರಿಸಿ ತಂದಾಗಲೇ ನಿಮ್ಮಂತ ಪಾಪಿಗಳ ಬುದ್ಧಿ ಗೊತ್ತಾದ ಮೇಲೆ ನಿಮ್ಮನ್ನ ನಡು ಬೀದಿಯಲ್ಲಿ ಗಲ್ಲಿಗೆ ಏರಿಸಬೇಕು. ಆಗ್ಲೇ ಕಾನೂನಿಗೆ ನಿಮ್ಮಂತವರ ಬೆಲೆ ಅರ್ಥ ಸಿಗೋದು. ಸಂಗೀತ, ಅಂತ ಧೈರ್ಯ ಈ ಸಮಾಜಕ್ಕೆ ಇಲ್ಲ, ಕಾನೂನಿಗೆ ಇಲ್ಲ. ಏಕೆಂದರೆ ನಮ್ಮತ್ತ ಎಮ್ಮೆಲೆಗಳ ಮಾಡುವ ತಪ್ಪುಗಳನ್ನು ಮುಚ್ಚಿ ಹಾಕಲು ಕಾನೂನು ಕಣ್ಣಿಗೆ ಹಣ ಎರಗಿ, ಬಡವರ ಕಣ್ಣಿಗೆ ಮಣ್ಣೆರಗಿ ನೀತಿವಂತರಾಗಿ ಬಾಳುವ ನನ್ನಂತ ಎಷ್ಟೋ ರಾಜಕಾರಣಿಗಳನ್ನು ನೋಡಿರಬೇಕಲ್ಲ. ನಮ್ಮದೇನು ಮಹಾ ಕಮಾನ್. ನೋಡು, ನನ್ನ ಹತ್ರ ಬರಬೇಡ. ಹತ್ರ ಬಂದಿದ್ದು ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಒಂದು ಹೆಣ್ಣು ಜೊತೆ ನಿಂತು ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ. ಸಂಗೀತ, ನಾಯಕನಾದವನಿಗೆ ನಾಯಿಗಿಂತ ಕೀಳಾಗಿ ನೋಡುವ ನಿನ್ನ ಆಶ್ರಯ ದತ್ತನಾದ ನಿನ್ನ ತಂದೆಯನ್ನೇ ಮುಗಿಸಿ ನಿನ್ನನ್ನು ಬೀದಿ ಬಿಕಾರಿಯಂತೆ ಮಾಡುವೆ. ಎಚ್ಚರ, ನಿಮಗೆ ಬಂದರೆ ಸರಿ. ನೋಡು, ನೀನನ್ನ ಏನು ಮಾಡೋದಕ್ಕಾಗೋದಿಲ್ಲ. ಒಂದ್ ವೇಳೆ ನನ್ನ ಶೀಲಕ್ಕೆ ಚ್ಯುತಿ ತರಬೇಕು ಅಂತ ನೀನು ತೀರ್ಮಾನ ಮಾಡಿಕೊಂಡು ಬಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕಳ್ಕೊಂತೀನಿ ಹೊರಹ ನನ್ನ ಶೀಲಕ್ಕೆ ಎಂದು ಚ್ಯುತಿ ತಂದುಕೊಳ್ಳೋದಿಲ್ಲ. ಸುಂದರ ಹಣ್ಣನ್ನು ಸೈಬೇಕೇ ಹೊರತು
ಅಲ್ಲ, ಶೃಂಗಾರದಿಂದ ನರ್ತಿಸಿ ಮನ ತಣಿಸಿದರಾಯಿತು. ನೀನು ಸಾವಿರ ಸಾರಿ ಯೋಚನೆ ಮಾಡಿದ್ರು ಸಹ ನನ್ನಿಂದ ಉತ್ತರ ಸಿಗೋದು ಸಾವು ಮಾತ್ರ. ಸಂಗೀತ, ನಿನ್ನನ್ನು ಸಾಯಿಸಲಿಕ್ಕೆ ನಾನೇನೋ ಯಮನಲ್ಲ. ಕಾರಣಕ್ಕೆ ಕರಾಳಿ ಖಚಿತ ಕರನಾಯಕನಿವಲ್ಲ. ಅಂದಾಗ ನಿನ್ನ ಈ ಖಳನಾಯಕನಿಗೆ ನಿನ್ನ ಶೀಲ ಕೊಡದಿದ್ದರೆ ಏನಾಯಿತು? ಶೃಂಗಾರದಿಂದ ನರ್ತಿಸಿ ಮನ ಕಣಿಸುವ. ಹಾಗೆ
ಮಣ್ಣು. ಈ ಮೂರು ವಲಯದಿದ್ದರೂ ಪರಸ್ಕಾರವಾಗಿ ಉಳಿಸಿಕೊಳ್ಳುವ ಈ ಕಟಕಳ ನಾಯಕ ಇವನ. ಅಂದಾಗ ನನ್ನ ಮನಸ್ಸು ಸಂತೃಪ್ತಿಗೊಳಿಸಿದೆ. ಬಟ್ ಒಂದಲ್ಲ ಒಂದು ದಿವಸ ಸಮಯ ನೋಡಿ ಸಂಸ್ಕಾರ ತಂದುಳಿವೆ ಆ ನಿನ್ನ ಬಾಳಿನ ಅಂತಿಮ ಪುಟ. ನಿನ್ನಂತವ್ರು ಏಸ್ ಮಂದಿ ನೋಡಿಲ್ಲ ನಾನು ಇಲ್ಲಿ ಬಂದ ನಿಗ್ರಕ. ಓಯ್ ಇವತ್ತಿಲ್ಲ ನಾಳೆ ನಮ್ಮ ಅಪ್ಪನ ಹೇಳಿ ನಿನಗೊಂದು ಗತಿ ಕಾಣಿಸ್ತಿಲ್ಲ. ನಾ ನಮ್ಮ ಅಪ್ಪನ ಮಗಳು ಸಂಗೀತನ